ಮತ್ತಾಯನು ಬರೆದಂಥ ಸುವಾರ್ತೆ 21ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ ನಾವು ಓದಿ ನೋಡೋಣ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಫಾಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಿಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟುಕೊಡುವನು ಎಂದು ಹೇಳಿ ಕಳುಹಿಸಿದನು. ಹಲ್ಲೆಲೂಯಾ. ಇಲ್ಲೇನು ನಡೆಯುತ್ತೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಪ್ರಯಾಣ ಮಾಡಿಕೊಂಡು ಯೆರೂಸಲೇಮಿನ ಕಡೆಗೆ ಅವ್ರು ಬರ್ತಾರೆ. ಯೆರೂಸಲೇಮಿಗೆ ಹತ್ರ ಬರ್ತಾ ಇರೋಷ್ಟರಲ್ಲಿ ದೂರದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿ ಹತ್ರಕ್ಕೆ ಅವ್ರು ಬಂದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ 2 ಶಿಷ್ಯರನ್ನು ಕರೆದು, ಈ ಹಳ್ಳಿಗೆ ಹೋಗಿ, ಆ ಹಳ್ಳಿಗೆ ಹೋದ ಒಡನೆ ಅಲ್ಲಿ ಒಳಗಡೆ ಹೋದರೆ ಒಂದು ಕತ್ತೆ ಇರುತ್ತೆ ಅಲ್ಲಿ, ಮತ್ತೆ ಅದರ ಮರಿ ಕೂಡ ನನ್ನ ಜೊತೆಯಲ್ಲಿ ಇರುತ್ತೆ. ನೀವೇನ್ ಮಾಡಿ ಆ ಕತ್ತೆಯನ್ನು ಮರಿಯನ್ನು ಬಿಚ್ಚಿಕೊಂಡು ನನ್ನ ಹತ್ರಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಶಿಷ್ಯರನ್ನ ಅವರು ಕಳುಹಿಸ್ತಾರೆ. ಆನಂತರ ಅವರು ಆ ಕತ್ತೆ ಮೇಲೆ ಕುಳಿತುಕೊಂಡು ಯೆರೂಸಲೇಮ್ ಪಟ್ಟಣವನ್ನ ಅರಸನಂತೆ ಅವರು ಪ್ರವೇಶ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಆಶ್ಚರ್ಯವಾದ ಕಾರ್ಯ ನಡೆಯುತ್ತೆ. ಇಲ್ಲಿ ನಡೆಯುವಂತ ಒಂದು ಆಶ್ಚರ್ಯವಾದ ಕಾರ್ಯ ಏನಂತಂದ್ರೆ, ಯೇಸು ಕ್ರಿಸ್ತನು ಪ್ರಯಾಣ ಮಾಡ್ತಾ ಯೆರೂಸಲೇಮ್ ಪಟ್ಟಣದ ಹತ್ತಿರಕ್ಕೆ ಬಂದು ಆ ಹಳ್ಳಿಯ ಸಮೀಪ ಬಂದಾಗ ಶಿಷ್ಯರನ್ನು ಕರೆದು, ನೀವು ಹಳ್ಳಿಗೆ ಹೋಗಿ, ಹಳ್ಳಿಗೆ ಹೋದ ಕೂಡಲೇ ಅಲ್ಲಿ ಕತ್ತೆಯನ್ನು ಮರಿಯನ್ನು ಕಾಣ್ತೀರಾ, ಅದನ್ನ ಬಿಚ್ಚಿ ಕರ್ಕೊಂಡು ಬನ್ನಿ ಅಂತ ಯೇಸು ಕ್ರಿಸ್ತನು ಹೇಳಿ ಕಳುಹಿಸ್ತಾರೆ. ಆದ್ರೆ ನಮಗೆ ಪ್ರಶ್ನೆ ಏನಂತಂದ್ರೆ, ಆ ಹಳ್ಳಿಯಲ್ಲಿ, ಆ ಸ್ಥಳದಲ್ಲಿ ಆ ಒಂದು ಕತ್ತೆ ಮರಿ ಜೊತೆಯಲ್ಲಿ ಇದೆ ಅನ್ನೋದು ಯೇಸು ಕ್ರಿಸ್ತನಿಗೆ ಯಾವ ರೀತಿಯಾಗಿ ಗೊತ್ತು? ಯೇಸು ಕ್ರಿಸ್ತನು ಅವ್ರು ಸೇವೆ ಮಾಡ್ತಾ ಬೇರೆ ಬೇರೆ ಸ್ಥಳಗಳಲ್ಲಿ ಸುತ್ತಿ ತಿರುಗಾಡಿಕೊಂಡು ಆ ಯೆರೂಸಲೇಮಿನ ಪಟ್ಟಣದ ಹತ್ತಿರಕ್ಕೆ ಅವ್ರು ಬಂದಿದ್ದಾರೆ. ಬೇರೆ ಎಲ್ಲೆಲ್ಲಿಂದನೂ ಅವ್ರು ಸೇವೆ ಮಾಡಿಕೊಂಡು ಓಡಾಡಿಕೊಂಡು ಆ ಯೆರೂಸಲೇಮ್ ಪಟ್ಟಣದ ಹತ್ತಿರಕ್ಕೆ ಅವ್ರು ಬಂದಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯ ಒಳಗಡೆ ಹೋದ್ರೆ ಅಲ್ಲಿ ಒಂದು ಕತ್ತೆಯನ್ನು ಮರಿಯನ್ನ ಕಟ್ಟಿ ಹಾಕಿದ್ದಾರೆ ಅನ್ನುವಂಥದ್ದು ಯೇಸು ಕ್ರಿಸ್ತನಿಗೆ ಯಾವ ರೀತಿಯಾಗಿ ಗೊತ್ತಾಯಿತು? ಅದು ಆತನಿಗೆ ಗೊತ್ತಾಗೋದಕ್ಕೆ ಕಾರಣ, ಆತನು ಮನುಷ್ಯ ರೂಪದಲ್ಲಿದ್ದಂತ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಆ ಹಳ್ಳಿಯಲ್ಲಿ ಅಲ್ಲಿ ಕತ್ತೆಯನ್ನು ಮರಿಯನ್ನ ಕಟ್ಟಿದ್ದಾರೆ ಅನ್ನೋದು ಯಾವ ರೀತಿ ಗೊತ್ತಿತ್ತು ಅಂತಂತಂದ್ರೆ, ತಾನು ಮನುಷ್ಯ ರೂಪದಲ್ಲಿದ್ದಂತ ದೇವರು. ಅದರಿಂದಾಗಿ ಆತನಿಗೆ ಅಲ್ಲಿ ಒಂದು ಕತ್ತೆ ಇದೆ, ಅದರ ಮರಿ ಕೂಡ ಜೊತೆಯಲ್ಲಿ ಇದ್ದಾರೆ, ಅವುಗಳನ್ನು ಕಟ್ಟಿದ್ದಾರೆ ಅಂತ ಯೇಸು ಕ್ರಿಸ್ತನಿಗೆ ಕಂಡು ಬಂತು. ದೇವರಿಗೆ ಎಲ್ಲವೂ ಸಹ ಗೊತ್ತಿರುತ್ತೆ. ದೇವರಿಗೆ ತಿಳಿಯದಿರುವಂತ ಕಾರ್ಯ ಯಾವುದೂ ಸಹ ಇಲ್ಲ. ನಿಮ್ಮ ತಲೆಯಲ್ಲಿ ಎಷ್ಟು ಕೂದಲಿವೆ ಅನ್ನೋಂಥ ಲೆಕ್ಕವೂ ಸಹ ದೇವರಿಗೆ ಗೊತ್ತಿರುತ್ತೆ. ದೇವರು ಸಕಲ ಜ್ಞಾನಿ, ಸಕಲವನ್ನ ಅರಿತಿರುವಾತನು. ಆಗ ಯೇಸು ಕ್ರಿಸ್ತನು ತನ್ನ ದೇವರಾಗಿರುವುದರಿಂದ, ತನ್ನ ಮನುಷ್ಯ ರೂಪದಲ್ಲಿ ದೇವರಾಗಿ ತಾನು ಇರುವುದರಿಂದ ಆ ಹಳ್ಳಿ ಒಳಗಡೆ ಅಲ್ಲೊಂದು ಕತ್ತೆ ಮರಿ ಅಲ್ಲಿ ಕಟ್ಟಿ ಇಟ್ಟಿದ್ದಾರೆ ಅನ್ನೋದು ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನಿಗೆ ಅಲ್ಲಿ ಕತ್ತೆ ಮರಿ ಇರೋದು ಗೊತ್ತಾದ ಕಾರಣ ತಾನು ಮನುಷ್ಯ ರೂಪದಲ್ಲಿದ್ದಂತ ದೇವರು. ಮತ್ತೆ ಎರಡನೇ ಕಾರಣ ಏನು ಅಂತಂತಂದರೆ, ತಾನು ಪರಿಪೂರ್ಣ ಪವಿತ್ರಾತ್ಮ ಭರಿತನಾಗಿದ್ದನು. ಅದರಿಂದ ಆತನಿಗೆ ಅಲ್ಲಿ ಕತ್ತೆ ಮರಿ ಅವುಗಳನ್ನು ಕಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ಆತನು ಪರಿಪೂರ್ಣ ದೇವನಾಗಿ ಜೀವಿಸಿದನು. ಅದೇ ಸಮಯದಲ್ಲಿ ಆತನು ಪರಿಪೂರ್ಣ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದನು. ಆತನು ಪರಿಪೂರ್ಣವಾದ ದೇವರಾಗಿ ತನ್ನ ಅನಂತ ಜ್ಞಾನದಿಂದ ಅಲ್ಲಿ ಕತ್ತೆ ಅದರ ಮರಿ ಇದೆ ಅನ್ನೋದನ್ನ ತಿಳಿದುಕೊಂಡನು. ಅದೇ ರೀತಿಯಾಗಿ ತಾನು ಪರಿಪೂರ್ಣ ಮನುಷ್ಯನಾಗಿ ಪರಿಶುದ್ಧಾತ್ಮರ ಶಕ್ತಿಯ ಮೂಲಕ ಅಲ್ಲಿ ಕತ್ತೆ ಅದರ ಮರಿ ಇದೆ ಅನ್ನೋದನ್ನ ತಾನು ತಿಳಿದುಕೊಂಡನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಯಾವತ್ತು ಅಲ್ಲಿ ಕತ್ತೆ ಅದರ ಮರಿಯನ್ನ ಕಟ್ಟಿದ್ದಾರೆ ಅಂತ ಅವುಗಳನ್ನ ತಿಳಿದಿದ್ದು ಮಾತ್ರವಲ್ಲ, ಇವತ್ತು ಆತನು ನನ್ನನ್ನು ನಿಮ್ಮನ್ನು ಸಹ ತಿಳಿದಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಒಂದು ಕತ್ತೆ ಅದರ ಮರಿಯನ್ನ ಕಟ್ಟಿ ನೆಲೆಸಿದ್ರು, ಅದು ಯಾರಿಗೂ ಗೊತ್ತಿಲ್ಲ, ಅದು ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತಿತ್ತು. ಅದೇ ರೀತಿಯಾಗಿ ಇವತ್ತು ನಾನು ನೀವು ಎಲ್ಲಿ ಕಟ್ಟಲ್ಪಟ್ಟಿದ್ದೇವೆ, ಎಲ್ಲಿ ಇದ್ದೇವೆ, ನಾವು ಯಾವ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನ ಯೇಸು ಕ್ರಿಸ್ತನು ಅರಿತಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ಯಾವುದ್ರ ಮೂಲಕ ಹೋಗ್ತಾ ಇದ್ದೇವೆ, ಯಾವುದರಿಂದ ಕಟ್ಟಲ್ಪಟ್ಟಿದ್ದೇವೆ ಅನ್ನೋದನ್ನ ಬೇರೆ ಯಾರು ಸಹ ತಿಳಿಯದಿರಬಹುದು. ಮನುಷ್ಯರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗದಿರಬಹುದು. ಆದರೆ ಯೇಸು ಕ್ರಿಸ್ತನಿಗೆ ನಿಮ್ಮ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ಅಲ್ಲಿ ಒಂದು ಕಟ್ಟೆ ಕಟ್ಟಲ್ಪಟ್ಟು ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯೇಸು ಕ್ರಿಸ್ತನಿಗೆ ಗೊತ್ತು. ನಾನು ನೀವು ಎಲ್ಲಿ ಕಟ್ಟಲ್ಪಟ್ಟಿದ್ದೇವೆ, ಎಲ್ಲಿ ಇದ್ದೇವೆ, ಯಾವುದ್ರ ಮೂಲಕವಾಗಿ ಹೋಗ್ತಾ ಇದ್ದೇವೆ ಅನ್ನೋದು ಯಾರು ಗೊತ್ತಿಲ್ಲದೇ ಇರಬಹುದು, ಆದರೆ ಯೇಸು ಕ್ರಿಸ್ತನಿಗೆ ಅದು ಗೊತ್ತು. ಹಲ್ಲೆಲೂಯಾ.
ಅದರಿಂದ ಒಂದು ವೇಳೆ ಇವತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನೀವು ಎಂಥ ಸ್ಥಿತಿಯಲ್ಲಿ ಇದ್ದೀರಾ, ಏನ್ರ ಮೂಲಕವಾಗಿ ಹೋಗ್ತಾ ಇದ್ದೀರಾ, ಯಾವುದರಿಂದ ಒಂದು ವೇಳೆ ಕಟ್ಟಲ್ಪಟ್ಟವர்களಾಗಿದ್ದೀರಾ, ಅದು ಯಾರಿಗೂ ಸಹ ಗೊತ್ತಿಲ್ಲದಿರಬಹುದು. ನೀವು ಯೋಚನೆ ಮಾಡ್ಬೋದು, ಅಯ್ಯೋ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ಳೋದೇ ಇಲ್ವಲ್ಲ, ನಮ್ಮ ಬಗ್ಗೆ ಯಾರು ಯೋಚನೆ ಮಾಡೋದೇ ಇಲ್ವಲ್ಲ ಅಂತ ನೀವು ಅನ್ಕೊಳ್ಬೋದು. ಆದರೆ ಯಾರಿಗೂ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂದ್ರು, ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಂದ್ರು ಕೂಡ ನಿಮ್ಮ ಬಗ್ಗೆ ಯೇಸು ಕ್ರಿಸ್ತನಿಗೆ ಗೊತ್ತು. ಕಟ್ಟಲ್ಪಟ್ಟ ಆ ಕತ್ತೆಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ಒಬ್ಬರಿಗೆ ಗೊತ್ತು, ಯೇಸು ಕ್ರಿಸ್ತನಿಗೆ. ಕಟ್ಟಲ್ಪಟ್ಟವರಾಗಿರುತ್ತ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರಬಹುದು, ಆದ್ರೆ ಒಬ್ಬರಿಗೆ ಗೊತ್ತು, ಅದು ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯಾ. ಮನುಷ್ಯರು ಒಂದು ವೇಳೆ ನಿಮ್ಮನ್ನು ನೋಡಿ ಹೇಳ್ಬೋದು, ಅವ್ರಿಗೇನಪ್ಪ ಕಡಿಮೆ, ನಮ್ಮ ಪರಿಸ್ಥಿತಿ ನೋಡು ಅಂತ. ಮನುಷ್ಯರ ತೋರಿಕೆಗೆ ನೀವು ಚೆನ್ನಾಗಿರಬಹುದು, ಮನುಷ್ಯರ ತೋರಿಕೆಗೆ ನಿಮ್ಮ ಪರಿಸ್ಥಿತಿ ಅನುಕೂಲವಾಗಿರಬಹುದು, ಮನುಷ್ಯರ ತೋರಿಕೆಗೆ ನೀವು ಆರಾಮಾಗಿರಬಹುದು. ಆದರೆ ಹೃದಯದಲ್ಲಿ ಕಟ್ಟಲ್ಪಟ್ಟವರಾಗಿ, ಹೃದಯದಲ್ಲಿ ಬಂಧನದಲ್ಲಿ, ಹೃದಯದಲ್ಲಿ ಇಕ್ಕಟ್ಟಿನಲ್ಲಿ ನೀವಿರಬಹುದು. ನೀವು ಅನ್ಕೊಳ್ಬಹುದು, ಮನುಷ್ಯರು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ. ಆದರೆ ನಿಮ್ಮನ್ನು ಅರಿತಿರುವ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬರಿದ್ದಾರೆ, ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದೂರದಲ್ಲಿ ಇದ್ದಂತ ಕತ್ತೆಗಳನ್ನ ಯೇಸು ಕ್ರಿಸ್ತನು ಅರಿತಿದ್ದನು. ಇವತ್ತು ನಿಮ್ಮನ್ನ ಯೇಸು ಕ್ರಿಸ್ತನು ಅರಿತಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂತಂದ್ರೆ, ಯೇಸು ಕ್ರಿಸ್ತನು ನಿಮ್ಮನ್ನ ಅರಿತಿರುವುದು ಮಾತ್ರವಲ್ಲ, ಆದ್ರೆ ಯೇಸು ಕ್ರಿಸ್ತನು ನೀವು ಇನ್ನೊಬ್ಬರನ್ನ ಅರಿಯುವ ಹಾಗೆ ನಿಮ್ಮನ್ನ ಮಾಡುವನು. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಇರಬಹುದು, ಆದರೆ ನಿಮ್ಮ ಪರಿಸ್ಥಿತಿ ಯೇಸು ಕ್ರಿಸ್ತನಿಗೆ ಗೊತ್ತು. ನಿಮ್ಮನ್ನ ಯೇಸು ಕ್ರಿಸ್ತನು ಅರಿತಿದ್ದಾನೆ. ಆತನು ನಿಮ್ಮನ್ನು ಅರಿತಿರುವುದು ಮಾತ್ರವಲ್ಲ, ಆತನು ಏನ್ ಮಾಡ್ತಾರೆ, ನೀವು ಇನ್ನೊಬ್ಬರನ್ನ ಅರಿಯುವ ಹಾಗೆ ನಿಮ್ಮನ್ನ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಂದ್ರೆ ಯಾವ ರೀತಿಯಾಗಿ ಅದನ್ನ ಮಾಡ್ತಾರೆ? ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮನಿಂದ ನಿಮ್ಮನ್ನ ಅಭಿಷೇಕಿಸಿ ದೇವರ ಆತ್ಮರ ಬಲವನ್ನ ನಿಮಗೆ ಕೊಟ್ಟು, ನೀವು ಪವಿತ್ರ ಆತ್ಮರ ಶಕ್ತಿ ಮೂಲಕ ಇತರಗಳನ್ನ ಅರಿಯುವ ಹಾಗೆ ಆತನು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ನಮಗೆ ವಾಗ್ದಾನ ಮಾಡಿರುವಂಥದ್ದು, ಕಡೆಯ ದಿವಸಗಳಲ್ಲಿ ಎಲ್ಲಾ ಜನಗಳ ಮೇಲೆ ನನ್ನ ಆತ್ಮನು ಸುರಿಸುವನೆಂಬುದಾಗಿ. ಯೇಸು ಕ್ರಿಸ್ತನು ತನ್ನ ಆತ್ಮನನ್ನ ನಿಮ್ಮ ಮೇಲೆ ಸುರಿಸಿ ಪವಿತ್ರ ಆತ್ಮನ ಶಕ್ತಿ ಮೂಲಕವಾಗಿ ನೀವು ಇತರರನ್ನ ಅರಿಯುವ ಹಾಗೆ ಅವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಅಲ್ಲೆಲ್ಲೋ ದೂರದಲ್ಲಿ ಹಳ್ಳಿ ಒಳಗಡೆ ಕತ್ತೆಗಳಿದೆ, ಅದು ಯಾರಿಗೂ ಗೊತ್ತಿಲ್ಲ, ಮನುಷ್ಯರಿಗೆ ಅದು ತಿಳಿದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮರ ಶಕ್ತಿ ಮೂಲಕವಾಗಿ ಅವುಗಳನ್ನು ತಿಳಿದುಕೊಂಡನು. ಅದೇ ರೀತಿಯಾಗಿ ನೀವು ಮನುಷ್ಯರ ಗ್ರಹಿಕೆಗೆ ಬರದಿರುವಂತಹ ಕಾರ್ಯಗಳನ್ನ ಅರಿಯುವ ಹಾಗೆ ತನ್ನ ಆತ್ಮದಿಂದ ತಾನು ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ನಡೆಸುವನು. ಹಲ್ಲೆಲೂಯಾ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಎಲಿಯ, ಎಲಿಷಾ, ಬೇರೆ ಪ್ರವಾದಿಗಳು ಮುಂದೆ ಆಗುವಂತಹ ಕಾರ್ಯಗಳನ್ನ ಈಗ ತಮ್ಮ ಕಣ್ಣ ಮುಂದೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ನೋಡಿ ಅದನ್ನ ಹೇಳಿದ್ರು. ಎಲ್ಲೋ ನಡೀತಾರೆ ಕಾರ್ಯಗಳನ್ನ, ಇಲ್ಲಿ ನಮ್ಮ ಕಣ್ಣ ಮುಂದೆ ಅದು ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ನೋಡಿ ಅವರು ಹೇಳಿದ್ರು. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನನ್ನು ನಾವು ಕಾಣ್ತೇವೆ. ಪೇತ್ರನ ಮುಂದುಗಡೆಯಲ್ಲಿ ಅನನ್ಯ ಸಫೈರಳು ಅವರು ತಮ್ಮ ಆಸ್ತಿನ ಮಾರಿ ಒಂದು ಭಾಗವನ್ನು ತಂದು ಇಡ್ತಾರೆ, ಇಷ್ಟೇ ನಾವು ಮಾರಿ ತಂದಿದ್ದು ಅಂತ ಹೇಳಿ. ಆದ್ರೆ ಅವರು ಆ ರೀತಿಯಾಗಿ ಮಾರಿ ಒಂದು ಭಾಗ ಮುಚ್ಚಿಟ್ಟು ಅದನ್ನ ತಂದು ಪೇತ್ರನ ಮುಂದೆ ಇಡೋದಕ್ಕಿಂತ ಮುಂಚೆನೆ ಪೇತ್ರನಿಗೆ ಇವ್ರು ಏನೆಲ್ಲ ಮಾಡಿದ್ದಾರೆ ಎಲ್ಲ ಗೊತ್ತು. ಇವ್ರು ಮಾಡೋದು ಇಷ್ಟು ಬೆಲೆಗಲ್ಲ, ಇವ್ರು ಮಾರಿರೋದು ಜಾಸ್ತಿ ಬೆಲೆಗೆ. ಆದ್ರೆ ಇವ್ರು ಜಾಸ್ತಿ ಬೆಲೆಗೆ ಮಾರಿ ಒಂದು ಭಾಗವನ್ನು ಮುಚ್ಚಿಟ್ಟು ಒಂದು ಭಾಗವನ್ನು ಮಾತ್ರ ತಂದಿಟ್ಟು ಇಷ್ಟಕ್ಕೆ ನಾವು ಮಾರಿದ್ದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಸೈತಾನನಿಗೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದು ಪೇತ್ರನಿಗೆ ಮೊದಲೇ ಗೊತ್ತು. ಪೇತ್ರ ಅವ್ರ ಮುಂದೆ ಬಂದಿದ್ದ ತಕ್ಷಣ ಹೇಳ್ತಾನೆ, ನೀವು ಇಷ್ಟಿಗೆ ನಾವು ಮಾರಿದ್ದು, ನೀವು ಈ ರೀತಿಯಾಗಿ ಯಾಕೆ ಪವಿತ್ರಾತ್ಮನಿಗೆ ಸುಳ್ಳು ಹೇಳ್ತಾ ಇದ್ದೀರಾ? ಸೈತಾನನು ನಿಮ್ಮ ಮನಸ್ಸನ್ನ ಆವರಿಸಿಕೊಂಡದ್ದು ಯಾಕೆ ಅಂತ ಹೇಳಿ ಅನನ್ಯ ಮುಂದೆ ಬಂದು ಅದನ್ನ ಇಟ್ಟ ಕ್ಷಣದಲ್ಲೇ ಪೇತ್ರನಿಗೆ ಎಲ್ಲವನ್ನೂ ಹೇಳ್ಬಿಡ್ತಾನೆ. ಆಗ ಪೇತ್ರನಿಗೆ ಇವರೆಲ್ಲ ಈಗ ಮಾಡಿದ್ದಾರೆ ಅನ್ನೋದು ಯಾವ ತರ ಗೊತ್ತಾಯ್ತು? ಅದೆಲ್ಲ ದೇವರ ಪವಿತ್ರಾತ್ಮನ ಶಕ್ತಿ ಮೂಲಕ ಪೇತ್ರನಿಗೆ ಪ್ರಕಟಿಸಿದರು. ಅದೇ ರೀತಿಯಾಗಿ ನಿಮ್ಮ ಮುಂದೆ ಯಾರಾದ್ರೂ ಬರೋದಕ್ಕಿಂತ ಮುಂಚೆನೆ ಅವ್ರು ಏನೆಲ್ಲ ಮಾಡಿದ್ದಾರೆ ಎಲ್ಲವನ್ನ ದೇವರ ಪವಿತ್ರಾತ್ಮನ ಶಕ್ತಿ ಮೂಲಕ ನಿಮಗೆ ತಿಳಿಸ್ತಾರೆ. ಹಲ್ಲೆಲೂಯಾ. ಆವತ್ತು ಪೇತ್ರನು ಹೇಳಿದ ಹಾಗೆ ನೀವು ಸಹ ಮುಂದಿನ ದಿನಗಳಲ್ಲಿ ಹೇಳುವ ಹಾಗೆ ನಿಮ್ಮಲ್ಲಿ ದೇವರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಆನಂತರ ಏನಾಗುತ್ತೆ? ಅನನೀಯ ಸತ್ತು ಬಿದ್ದೋಗ್ತಾನೆ. ಸತ್ತು ಬಿದ್ದೋಗ ನಂತರ ಯವನಸ್ಥರು ಬಂದು ತನ್ನನ್ನು ಕರ್ಕೊಂಡು ಹೋಗಿ ಕೂತಿಟ್ಬಿಡ್ತಾರೆ. ಅದಾದ ನಂತರ ಏನಾಗುತ್ತೆ? ಸುಮಾರು ಗಂಟೆಗಳು ಕಳೆದ ಮೇಲೆ ಹೆಂಡತಿ ಬರ್ತಾಳೆ. ಹೆಂಡತಿಗೆ ಈ ಸಂಗತಿ ಎಲ್ಲ ಗೊತ್ತಿರೋದಿಲ್ಲ. ಹೆಂಡತಿ ಏನ್ ಮಾಡ್ತಾಳೆ? ಏನು ಗೊತ್ತಿರೋದಲ್ಲ ಬರ್ತಾಳೆ. ಬಂದಾಗ ಪೇತ್ರ ಏನ್ ಮಾಡ್ತಾನೆ? ತನ್ನನ್ನು ಸಹ ಪ್ರಶ್ನೆ ಕೇಳ್ತಾನೆ, ಏನಮ್ಮ ನೀವು ಇಷ್ಟಕ್ಕೆ ಇದನ್ನು ಮಾರಿದ್ದು ಅಂತ. ಆಗ ಹೆಂಡತಿ ಸಹ ಹೇಳಿದ್ರೆ ಅವನು ಇಷ್ಟಕ್ಕೆ ಮಾರಿದ್ದು ಅಂತ ತಾನು ಸಹ ಸುಳ್ಳು ಹೇಳ್ತಾರೆ. ಆಗ ಪೇತ್ರ ಹೇಳೋ ಮಾತೇನಂತಂದ್ರೆ, ನಿನ್ನ ಗಂಡನನ್ನ ಊತಿಟ್ಟವರು ಬಾಗಿಲಿಗೆ ಬಂದಿದ್ದಾರೆ, ನಿನ್ನನ್ನು ತಗೊಂಡು ಹೋಗಿ ಊತಿಡ್ತಾರೆ ಅಂತ ಹೇಳ್ತಾನೆ.
ಅಂದ್ರೆ ಆಯಮ್ಮ ಇನ್ನ ಸತ್ತಿಲ್ಲ, ಆಯಮ್ಮ ಸಾಯೋದಕ್ಕಿಂತ ಮುಂಚೆನೆ ನೀನ್ ಸತ್ತೋಗ್ತೀಯ, ನಿನ್ನ ಗಂಡ ಸತ್ತು ಅವನನ್ನ ಹೂಳಿಡುವಂತವ್ರು ತಗೊಂಡು ಹೋಗಿ ಕೂತಿಟ್ಟು ಬಾಗ್ಲತ್ರ ಬಂದಿದ್ದಾರೆ, ಈಗ ನೀನು ಸತ್ತು ಬೀಳ್ತೀಯಾ, ನಿನ್ನ ಎತ್ಕೊಂಡಾಗ ಊದಿಡ್ತಾರೆ ಅಂತ ಹೇಳ್ತಾನೆ. ಸಾಯೋದಕ್ಕಿಂತ ಮುಂಚೆನೆ ನೀನಿನ್ನ ಈಗ ಸಾಯ್ತೀಯಾ ಅಂತ ಪೇತ್ರ ಹೇಳ್ತಾನೆ. ಅದೇ ತರ ಆಕೆ ಸಹ ಬಿದ್ದು ಸತ್ತೋಗ್ತಾಳೆ. ಆಗ ಆಕೆ ಸಾಯೋದಕ್ಕಿಂತ ಮುಂಚೆ ನೀನ್ ಸಾಯ್ತೀಯಾ, ನಿನ್ನನ್ನ ತಗೊಂಡು ಹೋಗಿ ಅಲ್ಲಿ ಅವ್ರು ಊದಿಡ್ತಾರೆ ಅನ್ನೋದು ಪೇತ್ರನಿಗೆ ಯಾವ ತರ ಗೊತ್ತಾಯ್ತು? ಅದು ಪವಿತ್ರ ಆತ್ಮನ ಶಕ್ತಿ ಮೂಲಕವಾಗಿ ಅದು ಗೊತ್ತಾಯ್ತು. ಹಲ್ಲೆಲೂಯಾ. ಅವಾಗ ಇದೇ ರೀತಿಯಾಗಿನೇ ದೇವರೇನ್ ಮಾಡ್ತಾರೆ, ಪವಿತ್ರ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸಿ ಈ ಕಡೆಯ ದಿವಸಗಳಲ್ಲಿ ಮುಂದಾಗುವ ಸಂಗತಿಗಳನ್ನ ನಾವು ಕಾಣುವ ಹಾಗೆ ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ಇತರಗಳನ್ನ ಅರಿಯುವ ಹಾಗೆ ದೇವರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಇತರಗಳು ಎಲ್ಲಿದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಸ್ಥಿತಿಯ ಮೂಲಕವಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡುವ ಹಾಗೆ ದೇವರು ನಿಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಜನಗಳು ನಿಮ್ಮ ಕಣ್ಣು ಮುಂದೆ ಬರುವಾಗ ಅವ್ರು ನೋಡೋದಕ್ಕೆ ಸಂತೋಷವಾಗಿರ್ತಾರೆ, ನೋಡೋದಕ್ಕೆ ಹಾಯಾಗಿರ್ತಾರೆ, ಆದ್ರೆ ಅವರ ಹೃದಯ ಒಳಗಡೆ ಒಡೆದು ಹೋಗಿರುತ್ತೆ. ಮೇಲಿನ ತೋರಿಕೆಗೆ ಅದು ಕಾಣಿಸೋದಿಲ್ಲ, ಆದ್ರೆ ದೇವರು ಪವಿತ್ರಾತ್ಮ ಶಕ್ತಿ ಮೂಲಕವಾಗಿ ಅವರ ಹೃದಯವನ್ನು ನಿಮಗೆ ತೋರಿಸ್ತಾರೆ. ನೀವು ಅವರನ್ನ ನೋಡಿ ಹೇಳ್ತೀರಾ, ಸಹೋದರ ಸಹೋದರಿ, ನೀವು ಹೊರಗಿನ ತೋರಿಕೆಗೆ ಸಂತೋಷವಾಗಿದ್ದೀರಾ, ನೋಡೋದಕ್ಕೆ ಆರಾಮಾಗಿದ್ದೀರಾ, ಆದ್ರೆ ನಿಮ್ಮ ಒಳಗಡೆ ಹೃದಯ ಒಡೆದು ಹೋಗಿದೆ. ನೀವು ಒಳಗಡೆ ಕಣ್ಣೀರಿನಲ್ಲಿ ಬದುಕ್ತಾ ಇದ್ದೀರಾ, ಇಂತಿಂತ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ, ದೇವರು ನನಗೆ ಇವುಗಳನ್ನು ತೋರಿಸ್ತಾ ಇದ್ದೀರಾ ಅಂತ ಹೇಳೋ ಹಾಗೆ ದೇವರು ನಮ್ಮಲ್ಲಿ ಕ್ರಿಯೆ ಮಾಡ್ತಾರೆ. ಅದನ್ನು ಕೇಳುವಾಗ ಅವರ ಹೃದಯ ಒಡೆದು ಹೋಗುತ್ತೆ. ಹೌದು, ನಾನು ಇಂಥ ಸ್ಥಿತಿಗಳನ್ನೆಲ್ಲ ಹಾದು ಹೋಗ್ತಾ ಇದ್ದೀನಿ, ಮನುಷ್ಯರಿಗೆ ನಾನು ತೋರಿಸ್ಕೊಳ್ತಾ ಇರಲಿಲ್ಲ, ಆದ್ರೆ ಯೇಸುವಿಗೆ ಅದು ಗೊತ್ತು, ಆದ್ರೆ ಅದನ್ನು ಪ್ರಕಟಿಸಿದನು, ಯೇಸುವೇ ನನ್ನನ್ನು ಇದರಿಂದ ಬಿಡಿಸು ಅಂತ ಹೇಳಿ ಕಣ್ಣೀರಿನಿಂದ ಅವರು ಪ್ರಾರ್ಥನೆ ಮಾಡುವ ಹಾಗೆ ದೇವರು ಕ್ರಿಯೆ ಮಾಡ್ತಾರೆ. ಅನೇಕ ಸಮಯಗಳಲ್ಲಿ ಜನಗಳು ತಮ್ಮನ್ನು ಪರಿಶುದ್ಧರಾಗಿ ನೀತಿವಂತರಾಗಿ ಅವರನ್ನು ತೋರ್ಪಡಿಸಿಕೊಳ್ತಾರೆ. ಅವ್ರು ನಿಮ್ಮ ಮುಂದೆಗಡೆಯಲ್ಲಿ ಒಳ್ಳೆಯವರಾಗಿ ಬರ್ತಾರೆ. ಆದ್ರೆ ದೇವರು ಪವಿತ್ರಾತ್ಮನ ಮೂಲಕವಾಗಿ ಅವರ ಹೃದಯವನ್ನು ನಿಮಗೆ ತೋರಿಸ್ತಾರೆ. ಅವರ ಹೃದಯ ಪಾಪರಿಂದಲೂ ಅಸಹ್ಯದಿಂದ ತುಂಬಿ ಹೋಗಿರುತ್ತೆ. ನೀವು ಪವಿತ್ರಾತ್ಮನ ಶಕ್ತಿಯ ಮೂಲಕವಾಗಿ ಅವರನ್ನು ನೋಡಿ ಹೇಳ್ತೀರಾ, ನಿಮ್ಮ ಪಾಪದಿಂದ ಮನೆ ತಿರುಗಿ. ಅದನ್ನು ಕೇಳುವಂತ ಪಾಪಿ ಭಯದಿಂದ ನಡಿಗೆ ಹೋಗ್ತಾನೆ. ಅಯ್ಯೋ, ನಾನು ನೀತಿವಂತನ ಹಾಗೆ ಪರಿಶುದ್ಧನ ಹಾಗೆ ನನ್ನನ್ನು ತೋರ್ಪಡಿಸಿಕೊಳ್ತಾ ಇದ್ದೇನೆ, ನನ್ನಲ್ಲಿರುವಂತಹ ಪಾಪ ಯಾರಿಗೂ ಗೊತ್ತಿರಲಿಲ್ಲ, ಆದ್ರೆ ಇವರಿಗೆ ನನ್ನಲ್ಲಿರುವಂತಹ ಪಾಪ ಯಾವ ತರ ಗೊತ್ತಾಯ್ತು ಅಂತ ಅವ್ರು ನಡಿಗೆ ದೇವರಿಗೆ ಅಡ್ಡ ಬಿದ್ದು ತಮ್ಮ ಪಾಪಗಳಿಗೆ ಮನೆ ತಿರುಗಿ ದೇವರಿಗೆ ಒಪ್ಪಿಸಿಕೊಡ್ತಾರೆ. ನಿಮ್ಮನ್ನ ಯೇಸು ಕ್ರಿಸ್ತನು ಅರಿತಿದ್ದಾನೆ. ನೀವು ಮನುಷ್ಯರಿಗೆ ದೂರವಾಗಿರಬಹುದು, ಯಾರು ಸಹ ನಿಮ್ಮನ್ನು ನೋಡುವುದಕ್ಕೆ ಆಗದಿರುವಂತಹ ಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನೀವಿರಬಹುದು, ಆದ್ರೆ ಯೇಸು ಕ್ರಿಸ್ತನು ನಿಮ್ಮನ್ನ ಅರಿತಿದ್ದಾನೆ. ನಿಮ್ಮನ್ನ ಅರಿಯುವುದು ಮಾತ್ರವಲ್ಲ, ನೀವು ಇತರಗಳನ್ನು ಅರಿಯುವ ಹಾಗೆ ನಿಮಗೆ ಶಕ್ತಿಯನ್ನು ಬಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ದೂರದಲ್ಲಿರುವಂತವರು, ಕೈಬಿಡಲ್ಪಟ್ಟಂತವರು, ತಳ್ಳಲ್ಪಟ್ಟಂತವರು, ಕಣ್ಣೀರಿನಲ್ಲಿ ಬಾಧೆಯಲ್ಲಿ ಒಡೆದು ಹೋಗಿ ದೂರದಲ್ಲಿರುವಂತವರುಗಳನ್ನ ನೀವು ನೋಡುವ ಹಾಗೆ ನಿಮಗೆ ಶಕ್ತಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಅಲ್ಲಿ ಮಾಡುವಂತ ಕಾರ್ಯ ಏನಂತಂದ್ರೆ, ಆ ಯೆರೂಸಲೇಮ್ ಪಟ್ಟಣಕ್ಕೆ ಹತ್ತಿರಕ್ಕೆ ಬರುವಾಗ ಶಿಷ್ಯಂದ್ರನ್ನು ಕರೆದು, ಅಲ್ಲಿ ಕತ್ತೆಗಳು ಕಟ್ಟಲ್ಪಟ್ಟಿದೆ, ಅವುಗಳನ್ನು ಕರೆತನ್ನಿ ಅಂತ ಕರೆಸ್ತಾರೆ. ಅಲ್ಲಿ ಕತ್ತೆ ಇದ್ದದ್ದು ತನಗೆ ಗೊತ್ತಾಯಿತು. ನನ್ನನ್ನು ನಿಮ್ಮನ್ನು ಸಹ ಆತನ ಅರಿತಿರುವನು, ನಮ್ಮನ್ನು ನಿಮ್ಮನ್ನು ಆತನ ಅರಿತಿರುವುದು ಮಾತ್ರವಲ್ಲ, ನೀವು ಇತರಗಳನ್ನು ಅರಿಯುವ ಹಾಗೆ ನಿಮ್ಮನ್ನು ಆತನ ಮಾಡುವನು. ಹಲ್ಲೆಲೂಯಾ. ಇತರಗಳ ರಹಸ್ಯವನ್ನ ಕರ್ತನು ನಿಮಗೆ ತಿಳಿಯಪಡಿಸುವನು. ಅದು ಯಾವ ರೀತಿ ಸಾಧ್ಯ? ದೇವರು ತನ್ನ ಆತ್ಮನನ್ನು ನಮ್ಮ ಮೇಲೆ ಸುರಿಸಿ ಪವಿತ್ರ ಆತ್ಮನ ಶಕ್ತಿ ಮೂಲಕ ಅದನ್ನು ನಮಗೆ ತೋರಿಸ್ತಾರೆ. ಆಗ ಆ ಸಂದರ್ಭದಲ್ಲಿ ನಡೆದಂತ ಒಂದು ಕಾರ್ಯ ಏನಂತಂದ್ರೆ, ದೂರದಲ್ಲಿದ್ದಂತ ಕತ್ತೆಗಳನ್ನ ಯೇಸು ಕ್ರಿಸ್ತನು ಶಿಷ್ಯರನ್ನು ಕರೆದು ಅವುಗಳನ್ನು ಕರೆತನಿರಿ ಅಂತ ಕಳುಹಿಸಿಕೊಡ್ತಾರೆ. ದೂರದಲ್ಲಿದ್ದದ್ದನ್ನ ತಾನು ಅರಿತನು. ನನ್ನನ್ನು ನಿಮ್ಮನ್ನು ಆತನು ಅದೇ ರೀತಿಯಾಗಿ ಅರಿತಿರುವನು. ನಾವು ಇತರಗಳನ್ನು ಅರಿಯುವಂತೆ ನಮಗೆ ಕೃಪೆಯನ್ನು ಕೊಡುವನು. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಯೇಸು ಕ್ರಿಸ್ತನಿಗೆ ಅಲ್ಲಿ ದೂರದಲ್ಲಿ ಹಳ್ಳಿಯಲ್ಲಿ ಒಂದು ಕತ್ತೆ ಅದರ ಮರಿ ಕಟ್ಟಲ್ಪಟ್ಟಿದೆ ಅನ್ನುವಂಥ ವಿಷಯ ತನಗೆ ಗೊತ್ತಾಯಿತು. ಆದ್ರೆ ಅಂತ ವಿಷಯ ತನಗೆ ಗೊತ್ತಿದ್ದು ತಾನು ಸುಮ್ಮನೆ ಇರಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡಿದ್ರು, ಅವುಗಳನ್ನ ಬಿಚ್ಚಿ ಬಿಡುವಂತೆ ಶಿಷ್ಯರನ್ನ ಅಲ್ಲಿಗೆ ಕಳುಹಿಸಿದ್ರು. ಹಲ್ಲೆಲೂಯಾ. ಅಲ್ಲಿ ಕತ್ತೆಗಳು ಕಟ್ಟಲ್ಪಟ್ಟಿದ್ದವು. ಅವುಗಳು ಕಟ್ಟಲ್ಪಟ್ಟಿದ್ದನ್ನ ಯೇಸು ಕ್ರಿಸ್ತನು ತಿಳಿದು ಸುಮ್ಮನೆ ಇರಲಿಲ್ಲ. ಆದ್ರೆ ಅವುಗಳನ್ನ ಬಿಡುಗಡೆಗೊಳಿಸುವಂತೆ ತನ್ನ ಅಪೊಸ್ತಲರನ್ನ ಅಲ್ಲಿಗೆ ಕಳುಹಿಸಿದನು. ಹಲ್ಲೆಲೂಯಾ. ನೀವು ಒಂದು ವೇಳೆ ಇವತ್ತು ಕಟ್ಟಲ್ಪಟ್ಟವர்களಾಗಿರಬಹುದು. ನೀವು ಇವತ್ತು ಒಂದು ವೇಳೆ ಬಂಧನದಲ್ಲಿರಬಹುದು. ನೀವು ಸಹ ಇವತ್ತು ಒಂದು ವೇಳೆ ಯಾವುದೇ ಕಾರ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರಬಹುದು. ಈ ಬಂಧನದಿಂದ ಯಾವ ರೀತಿಯಾಗಿ ಹೊರಬರೋದು, ಈ ಕಟ್ಟೆಗಳಿಂದ ಯಾವ ರೀತಿಯಾಗಿ ಹೊರಬರೋದು, ಈ ಸಿಕ್ಕಲಿಂದ ಯಾವ ರೀತಿಯಾಗಿ ಹೊರಬರುವುದು, ನನಗೆ ಬಿಡುಗಡೆಯಲ್ಲಿ ನಾನು ಹೊರಬರುವುದಕ್ಕೆ ದಾರಿಯಲ್ಲಿ ಅಂತ ನೀವು ಕಣ್ಣೀರಿಂದ ನೀವು ಬದುಕುತ್ತಾ ಇರಬಹುದು. ಆದ್ರೆ ಅದನ್ನ ಯೇಸು ಕ್ರಿಸ್ತನ ಅರಿತಿದ್ದಾರೆ. ಆದ್ರೆ ಅದನ್ನ ಯೇಸು ಕ್ರಿಸ್ತನ ಅರಿತು ತಾನು ಸುಮ್ಮನೆ ಇರುವುದಲ್ಲ,
ನಿಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿ ಆತನು ನಿಮ್ಮ ಬಳಿಗೆ ಬರುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆ ಕತ್ತೆಗಳನ್ನ ಬಿಡುಗಡೆಗೊಳಿಸುವ ಹಾಗೆ, ತನ್ನ ಅಪೊಸ್ತಲರನ್ನು ಕಳುಹಿಸಿದ ಹಾಗೆ, ಇವತ್ತು ಕಟ್ಟಲ್ಪಟ್ಟವರಾಗಿದ್ದ ನಿಮ್ಮನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ನಿಮ್ಮ ಬಳಿಗೆ ಆತನು ಬರುವನು. ಹಲ್ಲೆಲೂಯಾ. ಇವತ್ತೊಂದು ವೇಳೆ ನೀವು ಯೋಚನೆ ಮಾಡಿ, ಯಾವ ಬಂಧನದಲ್ಲಿ ನೀವು ಇದ್ದೀರಾ, ಯಾವುದರಿಂದ ನೀವು ಕಟ್ಟಲ್ಪಟ್ಟಿದ್ದೀರಾ, ಯಾವ ಸಿಕ್ಕಿನಲ್ಲಿ ನೀವು ಇದ್ದೀರಾ. ನೀವು ಯಾವುದೇ ಬಂಧನದಲ್ಲಿಯೋ, ಯಾವುದೇ ಕಟ್ಟಿನಲ್ಲಿಯೋ, ಯಾವುದೇ ಸಿಕ್ಕಿನಲ್ಲಿ ಇದ್ದರೂ ಸಹ ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿ ನಿಮ್ಮ ಬಳಿಗೆ ಬರುವನು. ಹಲ್ಲೆಲೂಯಾ. ನೀವು ಕಟ್ಟಲ್ಪಟ್ಟಿರುವಂತಹ ಕಟ್ಟೆಗಳನ್ನ ಆತನು ಒಡೆಯುವನು. ನೀವಿರುವಂತಹ ಬಂಧನಗಳಿಂದ ಆತನು ನಿಮ್ಮನ್ನ ಬಿಚ್ಚುವನು. ನೀವಿರುವಂತಹ ಸಿಕ್ಕಲಿನಿಂದ ಆತನು ನಿಮ್ಮನ್ನು ಬಿಡುಗಡೆಗೊಳಿಸುವನು. ಹಲ್ಲೆಲೂಯಾ. ಆವತ್ತು ಕಟ್ಟಲ್ಪಟ್ಟಿದ್ದ ಆ ಕಟ್ಟೆಗಳನ್ನ ಬಿಡಿಸುವಂತೆ ಯೇಸು ಕ್ರಿಸ್ತನ ಅಪೊಸ್ತಲರನ್ನು ಕಳುಹಿಸಿದನು. ಇವತ್ತು ನಿಮ್ಮನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬರುವನು. ನೀವು ಆತನನ್ನ ಕೂಗಿ ಕರೆಯುವಾಗ ಆತನು ಬಂದು ಕಟ್ಟಲ್ಪಟ್ಟವರಾಗಿದ್ದ ನಿಮ್ಮನ್ನ ಬಿಡುಗಡೆಗೊಳಿಸುವನು. ಹಲ್ಲೆಲೂಯಾ. ಒಂದು ವೇಳೆ ಯಾವುದೋ ಪಾಪದ ಕಟ್ಟಿನಿಂದ ನೀವು ಕಟ್ಟಲ್ಪಟ್ಟಿರಬಹುದು, ಯಾವುದೋ ಒಂದು ಪಾಪದಿಂದ ಬಿಡುಗಡೆ ಮಾಡಿಕೊಳ್ಳುವುದಕ್ಕಾಗದೆ ನೀವು ಪರಿತಪಿಸುತ್ತಾ ಇರಬಹುದು. ಪರಿಶುದ್ಧನಾಗಿ ಜೀವಿಸಬೇಕೆನ್ನುವಂತ ಬಯಕೆ, ನೀತಿವಂತನಾಗಿ ಬದುಕಬೇಕೆನ್ನುವಂತ ಆಸೆ, ಆದರೆ ಪರಿಶುದ್ಧನಾಗಿ ಜೀವಿಸುವುದಕ್ಕೆ ಬಲ ಸಾಲ್ತಾ ಇಲ್ಲ. ಪಾಪ ಪುನಃ ಪುನಃ ನನ್ನನ್ನ ಸೋಲಿಸ್ತಾ ಇದೆ. ಪಾಪ ಪುನಃ ಪುನಃ ನನ್ನನ್ನ ಕೆಡವುತ್ತಾ ಇದೆ. ಇಚ್ಛೆಗಳು ಪುನಃ ಪುನಃ ನನ್ನನ್ನ ದಾರಿ ತಪ್ಪಿಸ್ತಾ ಇವೆ. ಮನಸ್ಸಿನಲ್ಲಿ, ಆತ್ಮದಲ್ಲಿ ಪರಿಶುದ್ಧನಾಗಿ ಜೀವಿಸಬೇಕಿರುವಂತ ಬಯಕೆ ಉಂಟು. ದೇವರೊಟ್ಟಿಗೆ ಸಂಚರಿಸಬೇಕಿರುವಂತ ಆಸೆ ಉಂಟು. ಆದ್ರೆ ಶರೀರಕ್ಕೆ ಬಲ ಸಾಲದು. ಯೇಸುವೇ, ಈ ಪಾಪದಿಂದ ನಾನು ಹೊರಬರುವುದು ಹೇಗೆ, ಈ ಪಾಪದಿಂದ ನನಗೆ ಬಿಡುಗಡೆ ಹೇಗೆ ಅಂತ ಹೇಳಿ ನೀವು ಕಳವಳದಿಂದ ಇರಬಹುದು. ಆದ್ರೆ ಯೇಸು ಕ್ರಿಸ್ತನು ಆ ಪಾಪದ ಕಟ್ಟೆಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವ ಆತನಾಗಿ ನಿಮ್ಮ ಬಳಿಗೆ ಬರುವನು. ಒಂದು ವೇಳೆ ಯಾವುದರ ಪಾಪವನ್ನು ಜಯಿಸುವುದಕ್ಕಾಗದೆ, ಅದರಿಂದ ಹೊರಬರುವುದಕ್ಕಾಗದೆ ನೀವು ಕಷ್ಟಪಡುತ್ತಾ ಇರುವುದಾದರೆ, ಇಂದಿಗೆ ಯೇಸು ಕ್ರಿಸ್ತನು ಆ ಪಾಪದಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವನು. ಪವಿತ್ರಾತ್ಮನ ಶಕ್ತಿಯ ಮೂಲಕವಾಗಿ ಆ ಪಾಪದ ಕಟ್ಟೆಗಳಿಂದ ಬಿಡುಗಡೆಯಾಗಿ ನೀವು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಿಮಗೆ ಅವಕಾಶವಾಗಿದೆ. ಒಂದು ವೇಳೆ ನೀವು ರೋಗದಿಂದ ಕಟ್ಟಲ್ಪಟ್ಟಿರಬಹುದು, ಬಹು ದೀರ್ಘ ಕಾಲದಿಂದ ರೋಗದಿಂದ ಬಾರಿಸಲ್ಪಡುತ್ತಾ ಇರಬಹುದು. ಎಷ್ಟೋ ವೈದ್ಯರನ್ನು ನೀವು ನೋಡಿರಬಹುದು, ಎಷ್ಟೋ ಆಸ್ಪತ್ರೆಗಳಿಗೆ ನೀವು ಹೋಗಿರಬಹುದು. ಆದರೂ ಸಹ ನಿಮ್ಮ ರೋಗ ಯಾವುದೇ ಬದಲಾವಣೆ ಕಾಣದೆ ಹೋಗಿರಬಹುದು. ನೀವು ಮನಸ್ಸಿನಲ್ಲಿ ಒಡೆದವರಾಗಿ ಆ ರೋಗದಿಂದ ಬಾರಿಸಲ್ಪಡುತ್ತಾ ಇರಬಹುದು. ಪುನಃ ಪುನಃ ಪದೇ ಪದೇ ಆ ರೋಗ ನಿಮ್ಮನ್ನು ಬಾರಿಸುತ್ತಾ ಇರಬಹುದು. ಎಲ್ಲ ವಾಸಿ ಆಗೋಯ್ತು, ಚೆನ್ನಾಗಿ ಆಗೋಯ್ತು ಅಂತ ಡಾಕ್ಟರ್ ಹೇಳಿರಬಹುದು. ಅದು ಕೆಲ ಕಾಲದ ನಂತರ ತಿರುಗಿ ಅದೇ ಕಷ್ಟ, ತಿರುಗಿ ಅದೇ ರೋಗ, ತಿರುಗಿ ಅದೇ ಕಣ್ಣೀರು, ತಿರುಗಿ ಅದೇ ಬಾಧೆ. ಅಯ್ಯೋ, ಈ ರೋಗದಿಂದ ನನ್ನನ್ನು ಬಿಡಿಸುವಂತವರು ಯಾರು? ಈ ಒಂದು ರೋಗದಲ್ಲೇ ನನ್ನ ಜೀವಮಾನ ಪೂರ್ತಿ ನಾನು ಬದುಕಬೇಕಾ? ನನಗಿನ್ನು ಬಿಡುಗಡೆ ಇಲ್ವಾ? ಅವರು ಆರೋಗ್ಯವಾಗಿದ್ದಾರೆ, ಇವರು ಆರೋಗ್ಯವಾಗಿದ್ದಾರೆ, ನನಗೆ ಆರೋಗ್ಯ ಯಾಕಿಲ್ಲ ಅಂತ ಮನಸ್ಸಿನಲ್ಲಿ ಒಡೆಯಲ್ಪಟ್ಟವರಾಗಿ ನೀವು ಬದುಕಿರಬಹುದು. ಆದ್ರೆ ಒಂದು ವೇಳೆ ಅಂತ ಸ್ಥಿತಿಯಲ್ಲಿ ನೀವಿದ್ದರೆ, ಯೇಸು ಕ್ರಿಸ್ತನು ನಿಮ್ಮನ್ನ ಆ ರೋಗದ ಕಟ್ಟಿನಿಂದ ಬಿಡಿಸುವನು. ಆ ರೋಗದ ಕಟ್ಟೆಗಳನ್ನು ಒಡೆಯುವನು, ಅದನ್ನ ಬಿಚ್ಚುವನು, ನಿಮಗೆ ಬಿಡುಗಡೆ ಉಂಟು ಮಾಡುವನು. ಹಲ್ಲೆಲೂಯಾ. ನಿಮ್ಮ ಜೀವಮಾನ ಪೂರ್ತಿ ನೀವು ರೋಗದಲ್ಲೇ ಬದುಕಬೇಕಾಗಿರುವ ಅಗತ್ಯ ಇಲ್ಲ. ನಿಮ್ಮ ಜೀವಮಾನ ಪೂರ್ತಿ ನೀವು ನೋವಿನಲ್ಲೇ ಬದುಕಬೇಕಾಗುವ ಅಗತ್ಯ ಇಲ್ಲ. ನಿಮ್ಮ ಜೀವಮಾನ ಪೂರ್ತಿ ನೀವು ಔಷಧಿಗಳನ್ನು ತೆಗೆದುಕೊಳ್ಳುತ್ತಲೇ, ವೈದ್ಯರನ್ನೇ ನೋಡುತ್ತಲೇ ಬದುಕಬೇಕಾಗುವಂತ ಅಗತ್ಯವಿಲ್ಲ. ಇವತ್ತು ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿ ನಿಮ್ಮ ಬಳಿಗೆ ಬರುವನು. ಯೇಸು ಕ್ರಿಸ್ತನು ನಿಮ್ಮ ರೋಗವನ್ನ, ನಿಮ್ಮ ವ್ಯಾಧಿಗಳನ್ನ ಬಿಡುಗಡೆಗೊಳಿಸುವ ಆತನಾಗಿ ನಿಮ್ಮ ಬಳಿಗೆ ಬರುವನು. ಪವಿತ್ರಾತ್ಮನ ಶಕ್ತಿ ಮೂಲಕವಾಗಿ ನಿಮ್ಮ ರೋಗಗಳು ನೀಗಿ ಹೋಗುವುದು, ನಿಮ್ಮ ನೋವು ಭಾರಗಳು ಅಗಲಿ ಹೋಗುವುದು, ನಿಮ್ಮ ಕಟ್ಟುಗಳು ಒಡೆಯಲ್ಪಟ್ಟು ನಿಮಗೆ ಬಿಡುಗಡೆ ಉಂಟಾಗುವುದು. ಹಲ್ಲೆಲೂಯಾ. ಒಂದು ವೇಳೆ ನೀವು ಅಂಧಕಾರದ ದುಷ್ಟ ಆತ್ಮನ ಕ್ರಿಯೆಗಳಿಂದ ಬಾರಿಸಲ್ಪಟ್ಟವರಾಗಿ ಬದುಕುತ್ತಾ ಇರಬಹುದು. ಕೆಟ್ಟ ಕೆಟ್ಟ ಕನಸುಗಳು ನಮಗೆ ಬರಬಹುದು, ಭಯ ಹುಟ್ಟಿಸುವಂತಹ ಕನಸುಗಳು ನಮಗೆ ಬರಬಹುದು. ಮಾಟ ಮಂತ್ರದ ಆತಂಕದಲ್ಲಿ ನೀವು ಬದುಕುತ್ತಾ ಇರಬಹುದು. ಈ ಹೃದಯದಲ್ಲಿ ಸಮಾಧಾನ ಇಲ್ಲದವர்களಾಗಿ ನೀವು ಬದುಕುತ್ತಾ ಇರಬಹುದು. ಅಂಧಕಾರದ ಕ್ರಿಯೆಗಳಿಂದ ನೀವು ಬಾರಿಸಲ್ಪಟ್ಟಿರಬಹುದು. ಹೃದಯದಲ್ಲಿ ಒಂದು ದಿಗಿಲು, ಒಂದು ಭಯದಿಂದ ನೀವು ಬದುಕ್ತಾ ಇರಬಹುದು. ಪ್ರಾರ್ಥನೆ ಮಾಡುವುದಕ್ಕಾಗುವುದಿಲ್ಲ, ವಾಕ್ಯವನ್ನು ಓದುವುದಕ್ಕಾಗುವುದಿಲ್ಲ, ದೇವರನ್ನ ಆಸಕ್ತಿಯನ್ನು ಹುಡುಕುವುದಕ್ಕಾಗದಿರುವಂತ ಸೈತಾನನ ಹೋರಾಟಗಳು ನಮಗಿರಬಹುದು. ಆದ್ರೆ ಈ ರೀತಿಯಾಗಿ ಒಂದು ವೇಳೆ ದುಷ್ಟ ಆತ್ಮನ ಕ್ರಿಯೆಗಳಿಂದ ನೀವು ಬಾರಿಸಲ್ಪಟ್ಟು ಕಟ್ಟಲ್ಪಟ್ಟವರಾಗಿ ಬದುಕುತ್ತಾ ಇದ್ದರೆ, ಯೇಸು ಕ್ರಿಸ್ತನು ನಿಮ್ಮನ್ನ ಇಂದಿಗೆ ಅವುಗಳಿಂದ ಬಿಡುಗಡೆಗೊಳಿಸುವನು. ಪವಿತ್ರಾತ್ಮನ ಶಕ್ತಿ ಮೂಲಕವಾಗಿ ನಿಮಗೆ ವಿರುದ್ಧವಾಗಿ ಹೋರಾಡುವಂತ ಮಾಟ ಮಂತ್ರದ ಕ್ರಿಯೆಗಳು, ಅಂಧಕಾರದ ದುಷ್ಟ ಶಕ್ತಿಗಳು, ಎಲ್ಲ ಪಾತಾಳದ ಕ್ರಿಯೆಗಳಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನ ಬಲಪಡಿಸುವನು, ನಿಮ್ಮನ್ನು ನಡೆಸುವನು. ಅವುಗಳಿಂದ ನಿಮ್ಮನ್ನ ಜಯಿಸುವುದಿಲ್ಲ, ನೀವು ಅವುಗಳನ್ನ ಜಯಿಸುವಿರಿ. ಅವುಗಳು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ, ನೀವು ಅವುಗಳ ಮೇಲೆ ದೊರೆತನ ಮಾಡುವಿರಿ. ಒಂದು ವೇಳೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಕಟ್ಟಲ್ಪಟ್ಟಿರಬಹುದು. ನೀವೇನೇ ಕೆಲಸವನ್ನು ಮಾಡಿದರೂ ಆಶೀರ್ವಾದ ಇಲ್ಲ, ಮಾಡುವಂತ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ,
ಮನೆಯಲ್ಲಿ ಜೀವನವನ್ನು ನಡೆಸುವುದಕ್ಕೆ ಕಾಸಿಲ್ಲ, ಸಾಲಗಳನ್ನು ಕಟ್ಟುವುದಕ್ಕೆ ಕಾಸಿಲ್ಲ, ಎಲ್ಲಿ ನೋಡಿದ್ರೆ ಸಾಲ, ಬದುಕುವುದಕ್ಕೆ ಸರಿಯಾದ ದಾರಿ ಇಲ್ಲ, ಅಯ್ಯೋ ಎನ್ನುವಂತ ರೀತಿಯಲ್ಲಿ ನೀವು ಹಣಕಾಸಿನಲ್ಲಿ ಕೆಲಸ ಕಾರ್ಯಗಳ ವಿಷಯದಲ್ಲಿ ಕಟ್ಟಲ್ಪಟ್ಟವರಾಗಿ ನೀವು ಬದುಕುತ್ತಾ ಇರಬಹುದು. ಆದ್ರೆ ಒಂದು ವೇಳೆ ಆ ರೀತಿಯಾದ ಕಟ್ಟನಲ್ಲಿ ಇವತ್ತು ನೀವು ಬದುಕುತ್ತಾ ಇದ್ದರೆ ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆಗೊಳಿಸುವಾತನಾಗಿ ಆತನ ಬರುವನು. ನಿಮ್ಮ ಹಣಕಾಸಿನ ಕಟ್ಟುಗಳಿಂದ ಆತನ ನಿಮ್ಮನ್ನ ಬಿಡುಗಡೆಗೊಳಿಸುವನು. ಕೆಲಸ ಕಾರ್ಯಗಳಲ್ಲಿ ನೀವು ಕಟ್ಟಲ್ಪಟ್ಟಿರುವ ಕಾರ್ಯಗಳಿಂದ ಆತನ ನಿಮ್ಮನ್ನ ಬಿಡುಗಡೆಗೊಳಿಸುವನು. ಈ ದಿವಸ ಮೊದಲುಗೊಂಡು ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಈ ದಿವಸದಿಂದ ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಮಾಡುವಿರಿ. ನಿಮ್ಮ ಸಾಲಗಳನ್ನು ಕಟ್ಟಿ ತೀರಿಸುವುದಕ್ಕೆ ಆತನ ಸಹಾಯ ಮಾಡುವನು. ನಿಮ್ಮನ್ನ ಸಾಲ ಎನ್ನುವಂತ ಕಟ್ಟೆಗಳಿಂದ ಆತನ ಹೊರತರುವನು. ಇನ್ನು ನೀವು ಸಾಲವನ್ನ ಮಾಡುವುದಿಲ್ಲ, ಆದ್ರೆ ಸಾಲವನ್ನು ಕೊಡುವವರಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವನು. ಏನೇ ಹಣಕಾಸಿನ ಕಟ್ಟೆಗಳಲ್ಲಿ ನೀವು ಕಟ್ಟಲ್ಪಟ್ಟಿದ್ದರೂ ಸಹ ಯೇಸು ಕ್ರಿಸ್ತನು ಇಂದಿಗೆ ಅದರಿಂದ ನಿಮ್ಮನ್ನ ಬಿಡುಗಡೆಗೊಳಿಸುವನು. ಹಲ್ಲೆಲೂಯಾ. ಇದೇ ರೀತಿ ಇನ್ನು ಏನೇ ಕಟ್ಟೆಗಳಿಂದ ಒಂದು ವೇಳೆ ನೀವು ಕಟ್ಟಲ್ಪಟ್ಟಿದ್ದರೂ ಸಹ ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆಗೊಳಿಸುವನು. ಏನೇ ಒಂದು ಕಾರ್ಯದಲ್ಲಿ ನೀವು ಕಟ್ಟಲ್ಪಟ್ಟವರಾಗಿ ಹೃದಯದಲ್ಲಿ ಬಾಧೆ ಪಡ್ತಾ ಇದ್ರೂ ಸಹ ಆ ಎಲ್ಲವುಗಳಿಂದ ಆತನು ನಿಮ್ಮನ್ನ ಬಿಡುಗಡೆಗೊಳಿಸುವನು. ಹಲ್ಲೆಲೂಯಾ. ದೂರದಲ್ಲಿ ಕಟ್ಟೆಗಳು ಕಟ್ಟಲ್ಪಟ್ಟಿದ್ದವು. ಅವುಗಳು ಕಟ್ಟಲ್ಪಟ್ಟಿದ್ದಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಅದನ್ನು ಅರಿತು ತನ್ನ ಅಪೊಸ್ತಲರನ್ನ ಅವುಗಳನ್ನ ಬಿಚ್ಚಿ ಬಿಡುವ ಹಾಗೆ ಕಳುಹಿಸುತ್ತಾನೆ. ಅದೇ ರೀತಿಯಾಗಿ ಕಟ್ಟಲ್ಪಟ್ಟವುಗಳಾಗಿ ಒಂದು ವೇಳೆ ಬದುಕುತ್ತಾ ಇದ್ದರೆ ನನ್ನನ್ನ ನಿಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿ ಯೇಸು ಕ್ರಿಸ್ತನು ಇಂದಿಗೆ ನಮ್ಮ ಬಳಿಗೆ ಬರುತ್ತಾನೆ. ಹಲ್ಲೆಲೂಯಾ. ನೀವಿವತ್ತು ಏನೇ ಕಾರಣದಿಂದ ಕಟ್ಟಲ್ಪಟ್ಟಿರಬಹುದು, ನಿಮ್ಮನ್ನ ಬಿಡುಗಡೆಗೊಳಿಸುವ ಆತನಾಗಿ ಆತನು ನಿಮ್ಮ ಬಳಿಗೆ ಬರುತ್ತಾನೆ. ನಿಮ್ಮನ್ನ ಯುದ್ಧದಿಂದ ಆತನ ಬಿಡಿಸಿ ನಿಮ್ಮನ್ನು ಬಲಪಡಿಸುತ್ತಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ ಯೇಸು ಕ್ರಿಸ್ತನು ಕಟ್ಟಲ್ಪಟ್ಟವರಾಗಿದ್ದ ಕತ್ತೆಗಳನ್ನು ಬಿಡಿಸುವ ಹಾಗೆ ಅಪೊಸ್ತಲರನ್ನು ಕಳುಹಿಸಿದನು. ನಾನು ನೀವು ಕಟ್ಟಲ್ಪಟ್ಟವರಾಗಿರುವಾಗ ನಮ್ಮನ್ನು ಬಿಡಿಸುವ ಹಾಗೆ ಆತನು ನಮ್ಮ ಬಳಿಗೆ ಬರುವನು. ಹಲ್ಲೆಲೂಯಾ. ಆತನು ನನ್ನನ್ನು ನಿಮ್ಮನ್ನು ಬಿಡಿಸುವಾತನಾಗಿ ನಮ್ಮ ಬಳಿಗೆ ಬರುವುದು ಮಾತ್ರವಲ್ಲ, ನಾವು ಇತರಗಳನ್ನ ಬಿಡಿಸುವ ಹಾಗೆ ನಮ್ಮನ್ನ ಮಾರ್ಪಡಿಸುವನು. ಹಲ್ಲೆಲೂಯಾ. ನೀವೊಂದು ವೇಳೆ ಯೇಸುವೇ ನನ್ನನ್ನು ಅದರಿಂದ ಬಿಡಿಸು, ಯೇಸುವೇ ನನ್ನನ್ನು ಇದರಿಂದ ಬಿಡಿಸು, ಸ್ವಾಮಿ ನನ್ನನ್ನು ಅದರಿಂದ ಬಿಡಿಸು ಅಂದ್ರೆ ಎಷ್ಟೋ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರಬಹುದು. ಆತನು ಅವೆಲ್ಲವುಗಳನ್ನು ನಮ್ಮನ್ನು ಬಿಡಿಸುತ್ತಾನೆ. ಆತನು ನಮ್ಮನ್ನ ಬಿಡಿಸುವುದು ಮಾತ್ರವಲ್ಲ, ನೀವು ಕಟ್ಟಲ್ಪಟ್ಟವರಾಗಿದ್ದ ಇತರಗಳನ್ನ ಬಿಡಿಸುವ ಹಾಗೆ ನಿಮ್ಮನ್ನ ಬದಲಾಯಿಸುತ್ತಾನೆ. ಹಲ್ಲೆಲೂಯಾ. ನೀವು ಇತರಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರ ಪಾಪದ ಕಟ್ಟೆಗಳಿಂದ ಅವರಿಗೆ ಬಿಡುಗಡೆ ಆಗುತ್ತೆ. ಇತರಗಳಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ಅವರ ರೋಗಗಳು ಬಿಟ್ಟು ಹೋಗುತ್ತೆ. ಇತರಗಳಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ಅವರ ಕೆಲಸಗಳು ಆಶೀರ್ವದಿಸಲ್ಪಡುತ್ತೆ. ಇತರಗಳಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಓಡಿ ಹೋಗುತ್ತೆ. ನೀವು ಇತರಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಇತರಗಳಿಗೆ ಬಿಡುಗಡೆ ಉಂಟಾಗುತ್ತೆ. ಹಲ್ಲೆಲೂಯಾ. ನೀವು ಕಟ್ಟಲ್ಪಟ್ಟವರಾಗಿದ್ದೀರಾ. ಯೇಸು ಕ್ರಿಸ್ತನು ನಿಮ್ಮನ್ನ ಕಟ್ಟೆಗಳನ್ನು ಬಿಡಿಸುತ್ತಾನೆ. ಕಟ್ಟೆಗಳನ್ನು ಬಿಡಿಸುವುದು ಮಾತ್ರವಲ್ಲ, ನಿಮ್ಮನ್ನೇ ಇತರ ಕಟ್ಟೆಗಳನ್ನು ಬಿಡಿಸುವಾತನಾಗಿ ಬದಲಾಯಿಸುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿಯ ಮೂಲಕವಾಗಿ ನೀವು ಇತರಗಳನ್ನ ಬಿಡುಗಡೆ ಮಾಡುವರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನು ನಿಮ್ಮನ್ನ ಬದಲಾಯಿಸುತ್ತಾನೆ. ನಾನು ಮಾಡುವ ಕಾರ್ಯಗಳನ್ನ ನೀವು ಮಾಡುವಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತು. ಯೇಸು ಕ್ರಿಸ್ತನು ನಿಮಗೆ ಏನನ್ನ ಮಾಡುತ್ತಾರೋ ಆತನ ನಾಮದಲ್ಲಿ ಪವಿತ್ರಾತ್ಮನ ಶಕ್ತಿ ಮೂಲಕ ನೀವು ಇತರಗಳಿಗೆ ಅದನ್ನ ಮಾಡುತ್ತೀರಾ. ಹಲ್ಲೆಲೂಯಾ. ಆಗ ನೀವೇನ್ ಮಾಡಬೇಕು? ಯೇಸುವೇ ನನ್ನನ್ನು ಬಿಡಿಸು, ಯೇಸುವೇ ನನ್ನನ್ನು ಬಿಡಿಸು ಅಂತ ಪ್ರಾರ್ಥನೆ ಮಾಡಬೇಕು. ಅಲ್ಲಿಗೆ ಮಾತ್ರ ನಿಂತು ಬಿಡಬಾರದು. ಯೇಸುವೇ ನಾನು ಇತರರನ್ನ ಬಿಡಿಸುವವನಾಗಿ ನನ್ನನ್ನು ಬದಲಾಯಿಸು ಅಂತ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅದನ್ನು ಅದೇ ರೀತಿಯಾಗಿ ಮಾಡುವನು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಮಾಡುವಂತ ಕಾರ್ಯ ಏನಂತಂದ್ರೆ, ಕಟ್ಟಲ್ಪಟ್ಟವರಾಗಿದ್ದಂತ ಆ ಕತ್ತೆಗಳನ್ನ ಬಿಡಿಸುವ ಹಾಗೆ ಅಪೊಸ್ತಲರನ್ನ ತಾವು ಕಳಿಸುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಅದೇ ರೀತಿಯಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಸಹ ಯೇಸು ಕ್ರಿಸ್ತನು ಬಿಡಿಸುವಾತನಾಗಿ ಆತನು ನಮ್ಮ ಬಳಿಗೆ ಬರುತ್ತಾರೆ. ನಾವು ಇತರಗಳನ್ನ ಬಿಡಿಸುವವರಾಗಿ ಆತನು ನಮ್ಮನ್ನ ಬದಲಾಯಿಸುತ್ತಾರೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ ನಾವು ಗಮನಿಸಬೇಕಾಗಿರುವುದು ಏನಂತಂದ್ರೆ, ಅಲ್ಲಿ ದೂರದಲ್ಲಿ ಕತ್ತೆಗಳು ಕಟ್ಟಲ್ಪಟ್ಟಿತ್ತು. ಯೇಸು ಕ್ರಿಸ್ತನು ಅದನ್ನ ದೂರದಿಂದಲೇ ತಿಳಿದುಕೊಂಡನು. ಅದನ್ನು ತಿಳಿದುಕೊಂಡು ಸುಮ್ಮನಿರದೆ ಅವುಗಳನ್ನ ಬಿಡಿಸುವವರಾಗಿ ತನ್ನ ಅಪೊಸ್ತಲರನ್ನ ಅಲ್ಲಿ ಕಳುಹಿಸಿದನು. ಆದರೆ ಅವುಗಳನ್ನ ಬಿಡುಗಡೆಗೊಳಿಸುವ ಹಾಗೆ ಯೇಸು ಕ್ರಿಸ್ತನು ಅಪೊಸ್ತಲರನ್ನ ಕಳುಹಿಸಿದ್ದಾದರೂ ಯಾಕೆ? ಅಲ್ಲಿ ಕತ್ತೆಗಳು ಕಟ್ಟಲ್ಪಟ್ಟಿತ್ತು, ಅವುಗಳನ್ನು ಬಿಚ್ಚಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಕಳುಹಿಸಿದರು. ಆದರೆ ಅವುಗಳನ್ನ ಯಾಕೆ ಬಿಚ್ಚಿ ಬಿಡುವುದಕ್ಕೆ ಯೇಸು ಕ್ರಿಸ್ತನು ಕಳುಹಿಸಿದರು? ಅವುಗಳನ್ನು ಬಿಚ್ಚಿಬಿಟ್ಟು ಆ ಕತ್ತೆಗಳು ಹಾಗೆ
ಅವುಗಳಿಗೆ ಇಷ್ಟ ಬಂದ ಜಾಗಕ್ಕೆಲ್ಲ ಹೋಗಿ ಮೇಯ್ಕೊಂಡು ಸುದ್ದಿ ತಿರುಗಾಡ್ಕೊಂಡು ಹಾಯಾಗಿರ್ಲಿ, ಅವುಗಳನ್ನ ಬಿಚ್ಚಿಬಿಟ್ಟು ಬಂದ್ಬಿಡಿ ಅಂತ ಯೇಸು ಕ್ರಿಸ್ತನ ಹೇಳಿ ಕಳುಹಿಸಿದ್ರು. ಯಾವ ಕಾರಣಕ್ಕಾಗಿ ಅವುಗಳನ್ನು ಬಿಚ್ಚುವುದಕ್ಕಾಗಿ ಯೇಸು ಕ್ರಿಸ್ತನ ಕಳುಹಿಸಿದ್ರು? ಅವುಗಳನ್ನು ಬಿಚ್ಚಿಬಿಟ್ಟು ಅವುಗಳು ಇಷ್ಟ ಬಂದಿದ್ದ ಹಾಗೆ ಎಲ್ಲೋ ತಿರುಗಾಡ್ಕೊಂಡು ಹಾಯಾಗಿರ್ಲಿ ಅನ್ನೋದಕ್ಕೋಸ್ಕರವಾಗಿ ಅವುಗಳನ್ನು ಬಿಚ್ಚಿಬಿಡುವುದಕ್ಕೆ ಯೇಸು ಕ್ರಿಸ್ತನ ಅಪೊಸ್ತಲರನ್ನು ಕಳುಹಿಸಲಿಲ್ಲ. ಆದ್ರೆ ಆತನ ಕಳುಹಿಸಿದ್ದು ಅವುಗಳನ್ನ ಬಿಚ್ಚಿ ಅವುಗಳನ್ನ ನನ್ನ ಬಳಿಗೆ ಕರೆತಂದಿರಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಕಟ್ಟಲ್ಪಟ್ಟಿದಂತ ಕತ್ತೆಗಳನ್ನ ಬಿಚ್ಚುವುದಕ್ಕಾಗಿ ಅಪೊಸ್ತಲರನ್ನು ಕಳುಹಿಸಿದನು. ಕಾರಣ ಏನು? ಅವುಗಳನ್ನ ಬಿಚ್ಚಿ ಅವುಗಳನ್ನ ತನ್ನ ಬಳಿಗೆ ಕರೆತರುವುದಕ್ಕಾಗಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಇವತ್ತು ನನ್ನನ್ನು, ನಿಮ್ಮನ್ನು, ಕಟ್ಟಲ್ಪಟ್ಟವர்களಾಗಿದ್ದ ನಮ್ಮನ್ನು ಆತನು ಬಿಡುಗಡೆಗೊಳಿಸ್ತಾನೆ. ಆತನು ನನ್ನನ್ನ, ನಿಮ್ಮನ್ನ ಯಾವ ಕಾರಣಕ್ಕಾಗಿ ಬಿಡುಗಡೆಗೊಳಿಸ್ತಾನೆ? ಯಾವ ಕಾರಣಕ್ಕಾಗಿ ಅಂತಂತಂದ್ರೆ ನಾನು, ನೀವು ಆತನ ಬಳಿಗೆ ಬರುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಆತನು ನನ್ನನ್ನ, ನಿಮ್ಮನ್ನ ಬಿಡುಗಡೆಗೊಳಿಸುವಂಥದ್ದು ನಾವು ಆತನ ಬಳಿಗೆ ಬರಬೇಕೆನ್ನೋದಕ್ಕೋಸ್ಕರವಾಗಿ. ಯೇಸು ಕ್ರಿಸ್ತನು ಅಪೊಸ್ತಲರನ್ನ ಅಲ್ಲಿ ಕತ್ತೆಗಳು ಕಟ್ಟಲ್ಪಟ್ಟಿವೆ, ಅವುಗಳನ್ನ ಬಿಡುಗಡೆ ಮಾಡಿ ಅವೆಲ್ಲೋ ಹೋಗ್ಲಿ ಆಯಾಗಿರ್ಲಿ ಅಂತ ಹೇಳಿ ಕಳಿಸಲಿಲ್ಲ. ಅವುಗಳು ಕಟ್ಟಲ್ಪಟ್ಟಿವೆ, ಅವುಗಳನ್ನ ಬಿಚ್ಚಿ ನನ್ನ ಬಳಿಗೆ ಕರೆತಂದಿರಿ. ನನ್ನನ್ನ, ನಿಮ್ಮನ್ನ ಇವತ್ತು ಯೇಸು ಕ್ರಿಸ್ತನು ಬಿಡುಗಡೆ ಮಾಡೋದಕ್ಕೆ ಕಾರಣ ನಾನು, ನೀವು ಆತನ ಬಳಿಗೆ ಬರಬೇಕು ಎನ್ನುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಆತನು ನಮ್ಮ ರೋಗಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾರೆ. ಕಾರಣ ಏನು? ನಾವು ರೋಗಗಳಿಂದ ಬಿಡುಗಡೆ ಹೊಂದ್ಕೊಂಡು ಆರೋಗ್ಯವಾಗಿ ಸಂತೋಷವಾಗಿ ಊರೆಲ್ಲ ಸುತ್ತಿ ತಿರುಗಾಡಿಕೊಂಡು ಆಯಾಗಿರೋಣ ಅನ್ನೋದಕ್ಕೋಸ್ಕರನ ಅಲ್ಲ, ಬಿಡುಗಡೆ ಹೊಂದಿ ಅವರ ಬಳಿಗೆ ಬರಬೇಕು ಅನ್ನೋದಕ್ಕೋಸ್ಕರ. ಯೇಸು ಕ್ರಿಸ್ತನು ದೆವ್ವದ ಕ್ರಿಯೆಗಳು, ಮಾಟ ಮಂತ್ರಗಳು, ಅಂಧಕಾರದ ಕ್ರಿಯೆಗಳು, ಸೈತಾನನ ಶೋಧನೆಗಳು, ಹೋರಾಟಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಏನಕ್ಕೋಸ್ಕರವಾಗಿ? ಅವುಗಳನ್ನೆಲ್ಲ ಬಿಡುಗಡೆ ಹೊಂದ್ಕೊಂಡು ಸಂತೋಷವಾಗಿ ಲೋಕದಲ್ಲಿ ಬದುಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರನ ಅಲ್ಲ, ನಾವು ಆತನ ಬಳಿಗೆ ಬರಬೇಕು ಅನ್ನೋದಕ್ಕೋಸ್ಕರವಾಗಿ. ಯೇಸು ಕ್ರಿಸ್ತನು ನಮ್ಮ ಕೆಲಸ ಕಾರ್ಯಗಳಲ್ಲಿರುವಂತಹ ಇಕ್ಕಟ್ಟು, ಬಾಧೆ, ಸಮಸ್ಯೆಗಳನ್ನ ನೀಗಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಿ ನಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ತಂದು ನಮ್ಮನ್ನು ನಡೆಸ್ತಾರೆ. ಯಾವ ಕಾರಣಕ್ಕೆ? ನಾವು ದೇವರು ಕೊಡುವಂತ ದುಡ್ಡನ್ನೆಲ್ಲ ತಗೊಂಡು ಇಷ್ಟ ಬಂದ ಹಾಗೆ ಖರ್ಚು ಮಾಡಿ ನಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸ್ತಾ ಲೋಕದಲ್ಲಿ ಹೊರಟು ಹೋಗೋಣ ಅನ್ನೋದಕ್ಕೋಸ್ಕರವಾಗಿನ ಅಲ್ಲ. ಆತನು ನಮ್ಮನ್ನ ಆಶೀರ್ವದಿಸಿ, ಬಿಡುಗಡೆಗೊಳಿಸಿ, ಬಲಪಡಿಸಿ ನಡೆಸುವಂಥದ್ದು ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕೆನ್ನುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಆತನು ಕಟ್ಟೆಗಳನ್ನು ಬಿಚ್ಚಿದ್ದು ನನ್ನ ಬಳಿಗೆ ಅವಾಗಲೂ ಬರಲಿ ಅಂತ. ನನ್ನನ್ನ, ನಿಮ್ಮನ್ನ ಯೇಸು ಕ್ರಿಸ್ತನ ಬಿಚ್ಚಿರುವುದು ನಮ್ಮ ಇಷ್ಟ ಬಂದ ಹಾಗೆ ನಾವು ಹೋಗೋದಕ್ಕಲ್ಲ, ನಾವು ಯೇಸುವಿನ ಬಳಿಗೆ ಬರುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಅದರಿಂದ ಇವತ್ತು ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ನೀವು ದೇವರಿಂದ ಎಷ್ಟೋ ಆಶೀರ್ವಾದಗಳನ್ನು ಹೊಂದಿಕೊಂಡಿರಬಹುದು, ಎಷ್ಟೋ ಬಿಡುಗಡೆ ಹೊಂದಿಕೊಂಡಿರಬಹುದು, ಎಷ್ಟೋ ಕಾರ್ಯಗಳಲ್ಲಿ ಬಲ ಹೊಂದಿಕೊಂಡಿರಬಹುದು, ಎಷ್ಟೋ ಸಹಾಯ ಹೊಂದಿಕೊಂಡಿರಬಹುದು, ಎಷ್ಟೋ ಕಾರ್ಯಗಳನ್ನು ಆತನು ನಮ್ಮನ್ನ ಕಟ್ಟಿಲನ್ನ ಬಿಚ್ಚಿರಬಹುದು. ಆದ್ರೆ ಅವುಗಳನ್ನ ದೇವರಿಂದ ನೀವು ಹೊಂದಿಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನಿಂದ ಬಿಡುಗಡೆನ ಹೊಂದಿಕೊಂಡು ಬಿಡುಗಡೆಯೊಟ್ಟಿಗೆ ಹೊರಟು ಹೋಗ್ತಾರೆ. ರೋಗ ಬಾಧೆ ಸಮಸ್ಯೆ ಅಂತ ಯೇಸುವೆ ಅಂತ ಬರ್ತಾರೆ. ಯೇಸು ಕ್ರಿಸ್ತನ ಅವ್ರನ್ನ ಚೆನ್ನಾಗಿ ಮಾಡಿದ್ಮೇಲಿಂದ ಅವ್ರು ತಿರುಗಿ ಯೇಸು ಕ್ರಿಸ್ತನ ಹತ್ರಕ್ಕೆ ಬರೋದೇ ಇಲ್ಲ. ಏನೋ ಕಷ್ಟ, ಸಮಸ್ಯೆ, ಬಾಧೆಗಳು ಯೇಸುವೆ ಅಂತ ಬರ್ತಾರೆ. ದೇವರವ್ರನ್ನ ಆಶೀರ್ವಾದ ಮಾಡಿ ಕೃಪೆ ತೋರಿಸಿ ಅವರನ್ನ ಬಿಡಿಸಿ ಅವರನ್ನ ಬಲಪಡಿಸಿದ ನಂತರ ಅವರು ಹಾಗೆ ಹೊರಟು ಹೋಗ್ತಾರೆ. ಮತ್ತೆ ಯೇಸು ಕ್ರಿಸ್ತನ ಬಳಿಗೆ ಅವರು ಬರೋದೇ ಇಲ್ಲ. ದೇವರ ವಾಕ್ಯದಲ್ಲಿ 10 ಮಂದಿ ಕುಷ್ಠರೋಗಿಗಳು ಬರ್ತಾರೆ. ಯೇಸು ಕ್ರಿಸ್ತನ ಅವರನ್ನ ನೀವು ಹೋಗಿ ನಿಮ್ಮ ಮೈಯನ್ನ ಯಾಜಕರಿಗೆ ತೋರಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಹಂಗಂದ್ರೆ ಅವರನ್ನ ವಾಸಿ ಮಾಡಿ ಕಳಿಸ್ಬಿಡ್ತಾರೆ. ಅವ್ರು ಹೋಗ್ತಾ ಇರುವಾಗಲೇ ವಾಸಿ ಆಗುತ್ತೆ 10 ಜನಗಳಿಗೂ. ಆದ್ರೆ ಅವರಲ್ಲಿ ಒಬ್ಬ ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನ ಬಳಿಗೆ ಹಿಂತಿರುಗಿ ಬರ್ತಾನೆ. ಮಿಕ್ಕಿದ 9 ಜನ ಹಿಂತಿರುಗಿ ಬರದೆ ಹಾಗೆ ಹೊರಟು ಹೋಗ್ತಾರೆ. ಇದೇ ರೀತಿಯಾಗಿಯೇ ಇವತ್ತು ಎಷ್ಟೋ ಜನಗಳು ಬರುತ್ತಾರೆ. ಯೇಸುವೆ 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 ಅಂತ ಬಂದು ಅವರಿಂದ ಏನೋ ಒಂದು ಒಳ್ಳೆಯ ಕಾರ್ಯವನ್ನ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಬಂದು ಹೊಂದಿಕೊಂಡ ನಂತರ ಯೇಸುವೆ ಸ್ತೋತ್ರ ಅಂತ ಹೇಳಿ ಹೋದವರು ಮತ್ತೆ ಬರೋದೇ ಇಲ್ಲ, ಹಾಗೆ ಹೊರಟೇ ಹೋಗ್ತಾರೆ. ಆದ್ರೆ ನಾನು ನೀವು ಇವತ್ತು ಯಾವ ರೀತಿಯಾಗಿದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನ ಸೇವೆ ಮಾಡ್ತಾ ಇದ್ದಂತ ಕಾಲದಲ್ಲಿ 2 ಬಾರಿ ಜನಗಳಿಗೆ ಅವರನ್ನು ಕನಿಕರಿಸಿ ಅದನ್ನ ರೊಟ್ಟಿಗಳನ್ನ, ಮೀನುಗಳನ್ನ ಕೊಡ್ತಾರೆ. ಅವರದನ್ನೆಲ್ಲ ತಿಂದು ಮುಂದಿನ ದಿವಸ ಮತ್ತೆ ಯೇಸು ಕ್ರಿಸ್ತನ ಹುಡುಗಿ ಬರ್ತಾರೆ. ಆದ್ರೆ ಯಾವ ಕಾರಣಕ್ಕಾಗಿ ಹುಡುಗಿ ಬರ್ತಾರೆ? ಆತನಲ್ಲಿ ನಿತ್ಯ ಜೀವನ ಕೊಡುವಂತ ವಾಕ್ಯಗಳು ಉಂಟು ಅನ್ನೋದಕ್ಕೋಸ್ಕರವಾಗಿ ಅಲ್ಲ, ಅದನ್ನ ರೊಟ್ಟಿ ಮೀನನ್ನ ಕೊಡ್ತಾರೆ ಅನ್ನೋದಕ್ಕೋಸ್ಕರವಾಗಿನೇ ಅವರು ಬರ್ತಾರೆ. ನಾನು ನೀವು ಕೇವಲ ರೊಟ್ಟಿ ಮೀನುಗಳಿಗೋಸ್ಕರವಾಗಿ ಮಾತ್ರ ಯೇಸು ಕ್ರಿಸ್ತನ ಬಳಿಗೆ ಬರುವಂತವர்களಾಗಿ ಇರಬಾರದು. ಕೇವಲ ಅದ್ಭುತಗಳಿಗಾಗಿ, ಆಶೀರ್ವಾದಗಳಿಗಾಗಿ ಮಾತ್ರವೇ ನಾವು ಯೇಸು ಕ್ರಿಸ್ತನ ಬಳಿಗೆ ಬರುವಂತವர்களಾಗಿ ಇರಬಾರದು. ಅವುಗಳಿಗೋಸ್ಕರವಾಗಿ ಮಾತ್ರ ನಾವು ಬಂದ್ರೆ ಅವುಗಳನ್ನ ಹೊಂದಿಕೊಂಡ ನಂತರ ಹೊರಗೆ ಹೋಗ್ತೀವಿ. ಮತ್ತೆ ಯಾವಾಗ ಬರ್ತೀವಿ ಅಂತಂದ್ರೆ ಅವು ನಮಗೆ ಬೇಕಾದಾಗ ಮಾತ್ರ.
ಅನೇಕರು ಏನ್ ಮಾಡ್ತಾರೆ, ರೋಗ ಮಾರಿ ಯೇಸುವೆ ಅಂತ ಬರ್ತಾರೆ. ದೇವರು ಅವ್ರಿಗೆ ಅದ್ಭುತ ಮಾಡಿ ಬಿಡುಗಡೆ ಮಾಡಿದ್ಮೇಲಿಂದ ಅವ್ರು ಹೊರಟು ಹೋಗ್ತಾರೆ. ಆದ್ರೆ ಮತ್ತೆ ಯಾವಾಗ ಬರ್ತಾರೆ ಗೊತ್ತಾ? ಮತ್ತೆ ಇನ್ನೊಂದು ರೋಗ ಬಂದ್ಮೇಲೆ. ಎಷ್ಟೋ ತರ ಕಷ್ಟ ಬಾರಿ ಸಮಸ್ಯೆ ಯೇಸುವೆ ಅಂತ ಬರ್ತಾರೆ. ದೇವರವ್ರನ್ನ ಆಶೀರ್ವಾದ ಮಾಡಿ ಒಳ್ಳೆಯ ಸ್ಥಾನಕ್ಕೆ ತಂದ ನಂತರ ಅವ್ರು ಹೊರಟು ಹೋಗ್ತಾರೆ. ಮತ್ತೆ ಅವ್ರು ಯಾವಾಗ ಬರೋದು ಅಂತಂತಂದ್ರೆ ಅವ್ರು ಇರೋದ್ರ ನಷ್ಟ ಆಗಿ ಕಷ್ಟ ಬಾಧೆಗಳಿಗೆ ಒಳಗಾದ ನಂತರವೇ. ಹಾಗೆ ಇಂಥವರೆಲ್ಲ ಯಾರು? ಇಂಥವರೆಲ್ಲ ದೇವರಿಂದ ಏನೋ ಒಳ್ಳೆಯದನ್ನು ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಮಾತ್ರ ಬರುವಂತವರು. ನಿಮಗೇನೋ ರೋಗ, ಕಷ್ಟ, ಸಮಸ್ಯೆ, ಬಾಧೆಗಳಿದೆ ಅಂತ ಹೇಳಿ ಮಾತ್ರನೇ ನೀವು ಸಭೆಗೆ ಬರ್ತಾ ಇರೋರಾದ್ರೆ ಮಿಕ್ಕಿದ ಸಮಯದಲ್ಲಿ ಬರುವಂತವರಲ್ಲ ಅಂತಂದ್ರೆ ನೀವು ಕೇವಲ ಆಶೀರ್ವಾದಗಳಿಗಾಗಿ ಯೇಸುವನ್ನು ಹುಡುಕುವಂತವರು. ಆದ್ರೆ ನಾನು ನೀವು ಕೇವಲ ಲೌಕಿಕವಾದ ಆಶೀರ್ವಾದಗಳಿಗಾಗಿ ಮಾತ್ರ ಅಲ್ಲ, ಅವುಗಳಿಗಿಂತ ಮೇಲಾದ ಕಾರ್ಯಗಳಿಗಾಗಿ ನಾವು ಹುಡುಕಬೇಕು. ಆತನಲ್ಲಿ ನಿತ್ಯ ಜೀವ ಇದೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ಅದನ್ನು ಹುಡುಕಬೇಕು. ನಾವು ಯೇಸು ಕ್ರಿಸ್ತನನ್ನ ನಿತ್ಯ ಜೀವಕ್ಕೋಸ್ಕರವಾಗಿ ನಾವು ಹುಡುಕುವಂತವರಾಗಿದ್ರೆ ನಮಗೆ ಹಸಿವಿದ್ರೂ ಸಹ ಸಭೆಯಲ್ಲಿರ್ತೇವೆ, ಹೊಟ್ಟೆ ತುಂಬಿದ್ರೂ ಸಹ ಸಭೆಯಲ್ಲಿರ್ತೇವೆ. ಆದ್ರೆ ಯೇಸು ಕ್ರಿಸ್ತನನ್ನ ಜೀವಕ್ಕಾಗಿ ಅಲ್ಲದೆ ಕೇವಲ ಲೌಕಿಕವಾದ ಕಾರ್ಯಗಳಿಗೋಸ್ಕರವಾಗಿ ಮಾತ್ರ ನಾವು ಅದನ್ನು ಹುಡುಕ್ತಾ ಇದ್ರೆ ನಮಗೆ ಹೊಟ್ಟೆ ಹಸಿರುವಾಗ ಯೇಸುವೆ ಅಂತ ಸಭೆ ಇರ್ತೇವೆ, ಹೊಟ್ಟೆ ತುಂಬೋದ್ಮೇಲೆ ಯೇಸುವೆ ಆಮೇಲೆ ಬರ್ತೀನಿ ಅಂತ ಹೊರಟೋಗ್ತೇವೆ. ಆಗ ಇವತ್ತು ನಾನು ನೀವು ಆತನನ್ನ ಯಾವುದಕ್ಕಾಗಿ ಹುಡುಕ್ತಾ ಇದ್ದೇವೆ ಅನ್ನೋದನ್ನ ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಕಟ್ಟಲ್ಪಟ್ಟವುಗಳಾಗಿದ್ದ ಆ ಕತ್ತೆಗಳನ್ನ ಬಿಡುಗಡೆ ಮಾಡುವ ಹಾಗೆ ಅಪೊಸ್ತಲರನ್ನು ಕಳುಹಿಸಿದ್ದು, ಅವುಗಳನ್ನು ಬಿಡುಗಡೆಗೊಳಿಸಿ ಅವುಗಳು ಇಷ್ಟ ಬಂದ ಹಾಗೆ ಬದುಕೊಂಡು ಹೋಗ್ಲಿ ಅದಕ್ಕೋಸ್ಕರವಾಗಿ ಅಲ್ಲ, ಅವುಗಳನ್ನು ಬಿಡುಗಡೆಗೊಳಿಸಿ ನನ್ನ ಬಳಿಗೆ ಕರೆತನ್ನಿರಿ ಅನ್ನೋದಕ್ಕೋಸ್ಕರವಾಗಿ. ನನ್ನನ್ನ ನಿಮ್ಮನ್ನ ಇವತ್ತು ಯೇಸು ಕ್ರಿಸ್ತನ ಬಿಡುಗಡೆಗೊಳಿಸುವಂತ ಉದ್ದೇಶ ನಾವು ಹೊರಟು ಹೋಗಿ ಇಷ್ಟ ಬಂದ ಹಾಗೆ ಅಪ್ಪ ನಿನ್ನ ಒಳ್ಳೆ ಮಾಡೋದಲ್ಲ ಸ್ತೋತ್ರ ಅಂತ ಹೇಳಿ ಹೊರಟು ಹೋಗೋದಕ್ಕೋಸ್ಕರವಾಗಿ ಅಲ್ಲ. ಯೇಸುವೆ ನೀನೇ ನನಗೆ ಎಲ್ಲ ಅಂತ ಅವ್ರ ಪಾದಗಳಿಗೆ ಬರುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಇವತ್ತು ನಾವು ಆ ರೀತಿಯಾಗಿ ಜೀವಿಸ್ತಾ ಇದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡ್ಬೇಕು. ನಾನು ನೀವು ಯೇಸು ಕ್ರಿಸ್ತನನ್ನ ಹುಡುಕುವಂತವர்களಾಗಿ, ನಿತ್ಯ ಜೀವಕ್ಕಾಗಿ ಆತನನ್ನು ಹುಡುಕುವಂತವர்களಾಗಿ ನಾನು ನೀವಿರಬೇಕು. ಇವತ್ತು ಅನೇಕರು ಯೇಸು ಕ್ರಿಸ್ತನಂತ ಒಳ್ಳೆಯದನ್ನು ಹೊಂದಿಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬರದೆ ಲೋಕದಲ್ಲಿ ಸುತ್ತಿ ತಿರುಗಾಡ್ತಾ ಇದ್ದಾರೆ. ನಾನು ನೀವು ಆ ರೀತಿಯಾಗಿ ಇರಬಾರದು. ಕರ್ತನನ್ನ ಆಸಕ್ತಿಯನ್ನು ಹುಡುಕುವಂತವರಾಗಿ ಇರಬೇಕು. ನಾವು ಬಿಡುಗಡೆ ಹೊಂದಿ ಯೇಸುವಿನ ಬಳಿಗೆ ಬರಬೇಕು, ಲೋಕದಲ್ಲಿ ಹೊರಟು ಹೋಗಬಾರದು. ಹಲ್ಲೆಲೂಯಾ. ಆಗ ಒಂದು ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಿಡುಗಡೆ ಹೊಂದ್ಕೊಂಡು ಲೋಕಕ್ಕೆ ಹೊರಟು ಹೋಗ್ತಾರೆ. ಇನ್ನೊಂದು ರೀತಿಯ ಜನ ಇದ್ದಾರೆ. ಇವರೆಂತವರು ಅಂತಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬಂದು ಬಿಡುಗಡೆ ಹೊಂದಿಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದವರ ರೀತಿಯಲ್ಲೇನೆ ಬಂದು ಅವ್ರು ಬೇರೆ ಕಡೆ ಹೊರಟು ಹೋಗ್ತಾರೆ. ಯಾವ ಕಡೆಗೆ ಅಂತಂದ್ರೆ ದುಡ್ಡು, ಆಶೀರ್ವಾದ, ಮೇಲಂತಸ್ತಿಗೆ, ಇವುಗಳ ಕಡೆಗೆ. ಹಾಗಂದ್ರೆ ನಾವು ದೇವರ ಬಳಿಗೆ ಬರುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮಗೊಂದು ಒಳ್ಳೆಯ ಜೀವಿತವನ್ನ ದೇವರು ಏರ್ಪಡಿಸಿ ಕೊಡ್ತಾರೆ. ಆದ್ರೆ ನಾವು ಅವುಗಳಿಂದನೇ ಹೊರಟು ಹೋಗಬಾರದು, ನಾವು ಯೇಸುವಿನ ಹಿಂದೆ ಹೋಗಬೇಕು. ಹಲ್ಲೆಲೂಯಾ. ಅಪೊಸ್ತಲರಿಗೆ ಮೀನಿರಲಿಲ್ಲ, ರಾತ್ರಿ ಎಲ್ಲ ಮೀನು ಹಿಡಿಯೋ ಪ್ರಯತ್ನ ಮಾಡಿದ್ರೆ ಮೀನು ಸಿಗಲಿಲ್ಲ. ಆದ್ರೆ ಅವ್ರು ಬಂದು ಬರೆಗಳನ್ನ ಹಾಕಿ ಮೀನು ಸಿಗೋ ಹಾಗೆ ಮಾಡ್ತಾರೆ. ಆದ್ರೆ ಅಪೊಸ್ತಲರು ಯಾವುದರ ಹಿಂದೆ ಹೋದ್ರು? ಅಪೊಸ್ತಲರು ಆ ಬರೆಯನ್ನು ಮೀನುಗಳನ್ನು ಬಿಟ್ಟು ಯೇಸುವಿನ ಹಿಂದೆ ಹೋದರು. ಹಲ್ಲೆಲೂಯಾ. ದೇವರು ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ತಂದು ನಮ್ಮನ್ನು ನಡೆಸ್ತಾರೆ. ಆದ್ರೆ ನಮ್ಮ ಮನಸ್ಸೆಲ್ಲ ಯಾವುದ್ರ ಮೇಲೆ ಇರಬೇಕಂತಂದ್ರೆ ದೇವರ ಮೇಲೆ ಇರಬೇಕು. ನಾವು ಅವುಗಳನ್ನ ಹಿಂಬಾಲಿಸುವುದಲ್ಲ, ಯೇಸುವನ್ನ ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಬಂದುಬಿಟ್ಟು ಯೇಸು ಕ್ರಿಸ್ತನ ಹಿಂದೆ ಹೋಗೋದು ಬಿಟ್ಬಿಟ್ಟು ಅವುಗಳಿಂದ ಹೊರಟು ಹೋಗ್ತಾರೆ. ಹಣ, ಆಶೀರ್ವಾದ, ಅಭಿವೃದ್ಧಿ, ಒಳ್ಳೆಯ ಸ್ಥಾನಮಾನ, ಅವುಗಳ ಹಿಂದೆಗಳಲ್ಲಿ ಹೊರಟು ಹೋಗ್ತಾರೆ. ಆದ್ರೆ ನಾನು ನೀವು ಆ ರೀತಿಯಾಗಿರಬಾರದು. ನಿಮ್ಮ ಗಮನ ಎಲ್ಲ ಏನಿರ್ಬೇಕು ಅಂತಂದ್ರೆ ನಾನು ಇನ್ನೂ ಯಾವ ರೀತಿಯಾಗಿ ದೇವರನ್ನ ಹೆಚ್ಚಾಗಿ ಪ್ರೀತಿಸಲಿ, ನಾನಿನ್ನೂ ಯಾವ ರೀತಿಯಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯಲಿ, ನಾನಿನ್ನೂ ಯಾವ ರೀತಿ ದೇವರನ್ನ ಅಧಿಕವಾಗಿ ಹುಡುಕಲಿ, ನಾನಿನ್ನೂ ಯಾವ ರೀತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿ, ನಾನಿನ್ನೂ ಯಾವ ರೀತಿ ವಾಕ್ಯವನ್ನು ಹೆಚ್ಚಾಗಿ ಓದಲಿ, ನಾನಿನ್ನೂ ಆತನಿಗಾಗಿ ಯಾವುದರ ಸೇವೆ ಮಾಡಲಿ, ನಾನಿನ್ನೂ ಆತನ ನಾಮವನ್ನು ಯಾವ ರೀತಿಯಾಗಿ ಮಹಿಮೆ ಪಡಿಸಲಿ ಅಂತ ಕರ್ತನೊಡನೆ ಸಂಚರಿಸುವಂತ ಒಂದು ಚಿಂತೆ ನಮಗಿರಬೇಕು. ಆದ್ರೆ ಇವತ್ತು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದೇವೆ ಅಂತ ಹೇಳ್ಕೊಳ್ಳುವಂತ ಅನೇಕರ ಚಿಂತೆ ಯಾವ ತರ ಇದೆ ಅಂತಂತಂದ್ರೆ ನಮ್ಮ ದುಡ್ಡನ್ನ ಇನ್ನೂ ಯಾವ ತರ ಜಾಸ್ತಿ ಮಾಡೋಣ, ನಮ್ಮ ಸಂಪಾದನೆಯನ್ನ ಇನ್ನೂ ಯಾವ ತರ ಜಾಸ್ತಿ ಮಾಡೋಣ, ನಮ್ಮ ಕೆಲಸ ಕಾರ್ಯಗಳನ್ನ ಇನ್ನೂ ಯಾವ ತರ ನಾವು ದೊಡ್ಡದು ಮಾಡೋಣ, ಇನ್ನು ನಾವು ಮೇಲಂತಸ್ತಿಗೆ ಯಾವ ತರ ಬರೋಣ. ಆಗ ಅವರ ಲೌಕಿಕವಾದ ಕಾರ್ಯಗಳನ್ನ ಅಭಿವೃದ್ಧಿಪಡಿಸಿ ಬಲ ಹೊಂದಿ ದೊಡ್ಡವರಾಗುವಂತ ಚಿಂತೆ ಅನೇಕರಿಗಿದೆ ಹೊರತು ದೇವರನ್ನ ಸಂಚರಿಸಬೇಕು ಅನ್ನೋ ಚಿಂತೆ ಇಲ್ಲ. ಮೀನುಗಳನ್ನ ಹಿಡಿದುಕೊಡುವಂಥದ್ದು ದೇವರಿಗೆ ಗೊತ್ತು. ಆದ್ರೆ ನಾನು ನೀವು ಮೀನು ಹಿಡಿಯುವುದಕ್ಕೋಸ್ಕರವಾಗಿ ಓಡೋದಲ್ಲ, ಯೇಸುವಿನ ಹಿಂದೆ ಹೋಗುವಂತವರಾಗಿರಬೇಕು. ಹಲ್ಲೆಲೂಯಾ. ನಾವು ಯೇಸುವಿನ ಹಿಂದೆ ಹೋದ್ರೆ ಮೀನುಗಳ ನಮ್ಮ ಹಿಂದೆ ಬರುತ್ತೆ.
ನಾವು ಮೀನುಗಳ ಹಿಂದೆ ಹೋದ್ರೆ ಮೀನುಗಳು ಓಡಿ ಹೋಗುತ್ತೆ, ನಮಗೆ ಉಳಿಯೋದು ಬರೀ ಬಲೆ ಮಾತ್ರ. ಇವತ್ತು ಅನೇಕರು ಆ ರೀತಿಯಾಗಿರ್ತಾರೆ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಬಿಡುಗಡೆ ಮಾಡಿರೋದು ನಾವು ಮೀನುಗಳ ಹಿಂದೆ ಹೋಗೋದಕ್ಕಲ್ಲ, ಲೋಕದ ಹಿಂದೆ ಹೋಗೋದಕ್ಕಲ್ಲ, ದುಡ್ಡಿನ ಹಿಂದೆ ಹೋಗೋದಕ್ಕಲ್ಲ, ಐಶ್ವರ್ಯದ ಹಿಂದೆ ಹೋಗೋದಕ್ಕಲ್ಲ, ಯೇಸುವಿನ ಹಿಂದೆ ಹೋಗೋದಕ್ಕೋಸ್ಕರವಾಗಿ. ಹಲ್ಲೆಲೂಯ. ನಾವು ನೀವು ಆ ರೀತಿಯಾಗಿ ಜೀವಿಸುವಂತವರಾಗಿ ಇರಬೇಕು. ಈ ಲೋಕದಲ್ಲಿ ನಾವು ಜೀವನ ಮಾಡೋದಕ್ಕೆ ನಮಗೆ ದುಡ್ಡು ಬೇಕು, ಹಣಕಾಸು ಅಗತ್ಯ. ಆದ್ರೆ ಅವುಗಳನ್ನು ಒದಗಿಸುವಂತನು ಕರ್ತನು. ಆದ್ರೆ ನಮಗೆ ಕೊಟ್ಟಿರುವಂತಹ ಕೆಲಸಗಳನ್ನ ಪೂರ್ಣಾಸಕ್ತಿಯಿಂದ ನಾವು ಮಾಡುತ್ತಾ ಕರ್ತನನ್ನ ಆಸಕ್ತಿಯಿಂದ ಹುಡುಕುವಂತವರಾಗಿರಬೇಕು. ಕರ್ತನೆ ಇಲ್ಲದೆ ನಾವು ಮಾಡುವಂತ ಯಾವುದೇ ಕೆಲಸ ಕಾರ್ಯಗಳು ಪ್ರಯೋಜನ ಇಲ್ಲ. ಅದರಿಂದ ನಾವು ಗಮನವಾಗಿರಬೇಕು. ಅನೇಕರು ಯೇಸು ಕ್ರಿಸ್ತನ ಬಿಡುಗಡೆಗೊಳಿಸಿ ಯೇಸುವಿನಿಂದ ದೂರ ಹೊರಟು ಹೋಗ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದ ಕಡೆಗೆ. ಅನೇಕರು ಯೇಸು ಕ್ರಿಸ್ತನ ಬಿಡುಗಡೆ ಹೊಂದಿಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬಂದವರ ರೀತಿಯಲ್ಲೇ ಇದ್ದು ಅವ್ರು ಯೇಸು ಕ್ರಿಸ್ತನ ಬಳಿಗೆ ಅಲ್ಲ, ದುಡ್ಡು, ಐಶ್ವರ್ಯ, ಆಸ್ತಿ, ಮೇಲಂತಸ್ತು ಇವುಗಳ ಕಡೆಗೆ ಹೊರಟು ಹೋಗ್ತಾರೆ. ಆದ್ರೆ ಯೇಸುನಲ್ಲಿ ಇರಬೇಕಾದದ್ದು ನನಗೆ ನಿಮಗೆ ಮುಖ್ಯ. ನಿಮ್ಮ ಗಮನ ಇವತ್ತು ಯಾವುದ್ರ ಮೇಲಿದೆ ನಾವು ಪರೀಕ್ಷೆ ಮಾಡಬೇಕು. ಮತ್ತೆ ಇನ್ನೊಂದೇನಂತಂದ್ರೆ, ಯೇಸು ಕ್ರಿಸ್ತನು ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ. ಕಾರಣ ಏನು? ನಾವು ಆತನ ಬಳಿಗೆ ಬರಬೇಕು ಅನ್ನೋದಕ್ಕೋಸ್ಕರ. ಅದೇ ರೀತಿಯಾಗಿ ನನ್ನನ್ನ ನಿಮ್ಮನ್ನ ಇತರಗಳನ್ನ ಬಿಡುಗಡೆ ಮಾಡುವ ಆತನಾಗಿ ಅವರು ಬದಲಾಯಿಸ್ತಾರೆ. ನಾನು ನೀವು ಇತರಗಳನ್ನ ಬಿಡುಗಡೆ ಮಾಡುವ ಹಾಗೆ ಆತನ ನಮ್ಮನ್ನ ಬದಲಾಯಿಸ್ತಾರೆ. ಆದ್ರೆ ಆತನ ನಮ್ಮನ್ನ ಇತರಗಳನ್ನ ಬಿಡುಗಡೆ ಮಾಡುವ ಹಾಗೆ ಬದಲಾಯಿಸಿದ ನಂತರ ನೀವೇನ್ ಮಾಡಬೇಕು? ಇತರಗಳನ್ನ ಬಿಡುಗಡೆಗೊಳಿಸಿ ಅವರುಗಳನ್ನ ಯೇಸುವಿನ ಬಳಿಗೆ ಕರೆತರಬೇಕು. ಹಲ್ಲೆಲೂಯ. ನೀವು ಇತರರಿಗೆ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಅದ್ಭುತಗಳು ನಡೆಯುತ್ತೆ, ಬಿಡುಗಡೆ ಆಗುತ್ತೆ, ಮಹತ್ಕಾರ್ಯಗಳು ನಡೆಯುತ್ತೆ. ಆದ್ರೆ ನೀವು ಇತರಗಳನ್ನ ಪ್ರಾರ್ಥನೆ ಮಾಡಿ ಬಿಡುಗಡೆಗೊಳಿಸಿ ನೀವೇನ್ ಮಾಡಬೇಕು? ಅವರನ್ನ ಯೇಸುವಿನ ಬಳಿಗೆ ಕರೆತರಬೇಕು. ಯೇಸು ಕ್ರಿಸ್ತನ ಅಪೊಸ್ತಲರನ್ನು ಕಳುಹಿಸಿದ್ದು ಅವುಗಳನ್ನ ಬಿಡುಗಡೆಗೊಳಿಸಿ ನನ್ನ ಬಳಿಗೆ ಕರೆತನ್ನಿರಿ. ನಿಮ್ಮನ್ನು ಸಹ ಅನೇಕರನ್ನು ಬಿಡುಗಡೆಗೊಳಿಸುವ ಹಾಗೆ ಯೇಸು ಕ್ರಿಸ್ತನ ಕಳುಹಿಸುವಂಥದ್ದು ನೀವು ಅವರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆತರಬೇಕು ಎನ್ನುವುದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ಹೋಗಿ ಜನಗಳನ್ನ ಬಿಡುಗಡೆ ಮಾಡಿ ಜನಗಳನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆತರೋದಿಲ್ಲ, ಜನಗಳನ್ನ ಅವ್ರ ಹತ್ರ ಇಟ್ಕೊಂಡ್ಬಿಡ್ತಾರೆ. ಕತ್ತೆಯನ್ನು ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ಕರೆತರಬೇಕು, ಇತರಗಳನ್ನ ಬಿಡುಗಡೆ ಮಾಡಿ ಅವರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆತರಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಜನಗಳನ್ನ ಅವರ ಬಳಿಯಲ್ಲೇ ಇಟ್ಟುಕೊಂಡ್ಬಿಡ್ತಾರೆ. ಹಂಗಾದ್ರೆ ಅರ್ಥ ಏನಂತಂದ್ರೆ ಅವರು ಜನಗಳಿಗೆ ಹೇಳುವಂತ ಮಾತು, ನೀನು ನಮ್ಮ ಚರ್ಚಲ್ಲೇ ಇರಬೇಕು, ನೀವು ನಮ್ಮ ಸೇವೆಯಲ್ಲೇ ಇರಬೇಕು, ನೀವು ನಮ್ಮ ಮಾತ್ರನೇ ಕಾಣಿಕೆ ಕೊಡಬೇಕು, ನೀವು ನಮ್ಮ ಜೊತೆಯಲ್ಲೇ ಐಕ್ಯದಲ್ಲಿರಬೇಕು, ಬೇರೆ ಯಾವ ಚರ್ಚ್ಗೂ ಹೋಗ್ಬಾರ್ದು, ಬೇರೆ ಯಾವ ಸೇವೆಗಳಿಗೂ ಹೋಗ್ಬಾರ್ದು, ಬೇರೆ ಯಾರಿಗೂ ಕಾಣಿಕೆ ಕೊಡಬಾರ್ದು, ಬೇರೆ ಯಾವ ಜೊತೆ ನೀವು ಐಕ್ಯತೆ ಇರಬಾರ್ದು, ನಾವು ಮಾತ್ರನೇ ನೀವು ಪ್ರಾರ್ಥನೆ ಮಾಡಬೇಕು. ನೀನ್ ಬದುಕಿ ಉಳಿದಿರೋದೇ ನಾನು ಪ್ರಾರ್ಥನೆ ಮಾಡೋದ್ರಿಂದ, ನನ್ನ ಪ್ರಾರ್ಥನೆನೇ ನಿನ್ನ ಜೀವನ ಈ ತರ ಇರೋದು. ನಾನ್ ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ನಿನ್ ಕಥೆ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ನೀವು ನಮ್ಮ ಜೊತೆಲೇ ಇರಬೇಕು ಅನ್ನತರ ಅವರ ಬಳಿಯಲ್ಲಿ ಅವ್ರನ್ನ ಕಟ್ಟಿ ಹಾಕಿಕೊಳ್ತಾರೆ. ಆದ್ರೆ ನಾವು ಜನಗಳನ್ನ ನಮ್ಮ ಬಳಿಯಲ್ಲಿ ಸೇರಿಸಿಕೊಳ್ಳಬಾರದು, ಜನಗಳನ್ನ ಯೇಸುವಿನ ಬಳಿಗೆ ಸೇರಿಸಬೇಕು. ಹಲ್ಲೆಲೂಯ. ನೀವಿರೋದು ಆತನ ಕೃಪೆಯಿಂದ. ನಿಮ್ಮನ್ನ ಆಶೀರ್ವಾದ ಮಾಡುವ ಆತನು ನೀವು ಆತನನ್ನು ನೋಡಿ ಪ್ರಾರ್ಥನೆ ಮಾಡುವಾಗ ಆತನ ನಮಗೆ ಬೇಕಾದ ಎಲ್ಲವನ್ನೂ ಮಾಡುವನು. ನಾನು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಎಲ್ಲ ಆಗುತ್ತೆ ಅಂತಲ್ಲ, ನೀವು ಯೇಸುವನ್ನು ನೋಡಿ ಪ್ರಾರ್ಥನೆ ಮಾಡುವಾಗ ಆತನು ನಿಮಗೆ ಎಲ್ಲವನ್ನು ಮಾಡುವನು ಅಂತ ಜನಗಳಿಗೆ ಯೇಸು ಕ್ರಿಸ್ತನನ್ನ ಮನುಷ್ಯರು ಮುಖ್ಯ ಮಾಡಬೇಕು. ಆದ್ರೆ ಅನೇಕರು ಏನ್ ಮಾಡ್ಕೊಳ್ತಾರೆ ಅಂದ್ರೆ ತಮ್ಮನ್ನ ಮುಖ್ಯ ಮಾಡ್ಕೊಳ್ತಾರೆ, ತಮ್ಮ ಸಭೆಯನ್ನ ಮುಖ್ಯ ಮಾಡ್ಕೊಳ್ತಾರೆ. ನೀನಿವತ್ತಿ ತರ ಇದೆ ಅಂತಂದ್ರೆ ನಮ್ಮ ಸಭೆಗೆ ಬರೋದ್ರಿಂದಾನೆ, ನೀನಿವತ್ತಿ ತರ ಇದೆಯಾ ಅಂತಂದ್ರೆ ನಮ್ಮ ಸೇವೆ ಇರೋದಕ್ಕೋಸ್ಕರನೇ, ನೀನಿವತ್ತಿ ತರ ಇದೆ ಅಂತಂದ್ರೆ ನಮಗೆ ಕಾಣಿಕೆ ಕೊಡೋದಕ್ಕೋಸ್ಕರವಾಗಿ ಮಾತ್ರ. ನೀನ್ ಬೇರೆ ಸಭೆಗೆ ಹೋದ್ರೆ, ಬೇರೆ ಸೇವೆಗೆ ಹೋದ್ರೆ, ಬೇರೆಯವ್ರ ಕಾಣಿಕೆ ಕೊಟ್ರೆ ಅಷ್ಟೇ ಮುಗಿದೋಯ್ತು. ಇವರೆಲ್ಲ ಯಾರು ಅಂತಂದ್ರೆ ಜನಗಳನ್ನ ಅವರ ಬಳಿಯಲ್ಲಿ ಸೇರಿಸಿಕೊಳ್ಳುವವರು. ಒಂದು ವಿಶ್ವಾಸಿಗೆ ಯಾರೋ ಒಬ್ಬರ ಸಭೆಯಲ್ಲೇ ಇರಬೇಕು, ಯಾರೋ ಒಬ್ಬರ ಸೇವೆಯಲ್ಲೇ ಇರಬೇಕು, ಯಾರೋ ಒಬ್ಬರ ಆಯ್ಕೆಯಲ್ಲೇ ಇರಬೇಕು, ಯಾರೋ ಒಬ್ಬರಿಗೆ ಕಾಣಿಕೆ ಕೊಡಬೇಕು ಅನ್ನೋ ಅಗತ್ಯ ಇಲ್ಲ. ಯೇಸು ಕ್ರಿಸ್ತನು ಯಾವೆಲ್ಲ ಸಭೆಗಳಲ್ಲಿದ್ದಾರೋ ಆ ಎಲ್ಲಾ ಸಭೆಗಳಿಗೂ ವಿಶ್ವಾಸಗಳು ಹೋಗಬಹುದು. ಯಾವೆಲ್ಲ ಸೇವೆಗಳಲ್ಲಿ ಯೇಸು ಕ್ರಿಸ್ತನು ಇದ್ದಾರೋ ಆ ಎಲ್ಲಾ ಸೇವೆಗಳಿಗೆ ವಿಶ್ವಾಸಗಳು ಹೋಗಬಹುದು. ಯಾವೆಲ್ಲ ಸೇವೆಗಳಲ್ಲಿ ಯೇಸು ಕ್ರಿಸ್ತನು ಇದ್ದಾರೋ ಆ ಎಲ್ಲಾ ಸೇವೆಗಳಿಗೆ ಕಾಣಿಕೆಗಳನ್ನು ಕೊಡಬಹುದು. ಯಾರೆಲ್ಲರ ಬಳಿಯಲ್ಲಿ ಯೇಸು ಕ್ರಿಸ್ತನು ಇದ್ದಾರೋ ಅವರೆಲ್ಲರೊಟ್ಟಿಗೆ ನಾವು ಐಕ್ಯದಲ್ಲಿ ಇರಬಹುದು. ಆದ್ರೆ ವಿಶ್ವಾಸಿಗಳನ್ನ, ಜನಗಳನ್ನ ನಮ್ಮ ಬಳಿಯಲ್ಲಿ ಸೇರಿಸಿಕೊಳ್ಳುವುದಲ್ಲ, ಜನಗಳನ್ನ ಯೇಸು ಕ್ರಿಸ್ತನ ಬಳಿಗೆ ನಾವು ಸೇರಿಸಬೇಕು. ಆದ್ರೆ ಅನೇಕರು ಈ ದಿವಸಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜನಗಳನ್ನ ತಮ್ಮ ಬಳಿಗೆ ಸೇರಿಸಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನೀವು ಆ ತಪ್ಪನ್ನ ಮಾಡಬಾರದು. ಮತ್ತೆ ಇನ್ನೊಂದು, ಕೆಲವರು ಜನಗಳನ್ನ ಬಿಡಿಸಿ
ಅವರ ಬಳಿಯಲ್ಲಿ ಸೇರಿಸಿಕೊಳ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಜನಗಳನ್ನ ಬಿಡುಗಡೆಗೊಳಿಸಿ ಯೇಸು ಕ್ರಿಸ್ತನ ಬಳಿಗೆ ಅಲ್ಲದೆ ಬೇರೆ ಕಡೆಯಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಡ್ತಾರೆ. ಎಲ್ಲೇ ಸೇರಿಸ್ಬಿಡ್ತಾರೆ? ದುಡ್ಡು, ಕಾಸು, ಐಶ್ವರ್ಯ, ಆಸ್ತಿ ಇವುಗಳ ಕಡೆಗೆ, ಲೋಕದ ಮೋಹನ ಕಡೆಗೆ ಸೇರಿಸಿ ಬಿಡ್ತಾರೆ. ಇವತ್ತು ಅನೇಕರು ಮಾಡುವಂಥ ಪ್ರಸಂಗಗಳೇನಂತಂದ್ರೆ, ನಿನಗೆ ತುಂಬಾ ದುಡ್ಡು ಬರುತ್ತೆ, ನಿನಗೆ ಮನೆ ಬರುತ್ತೆ, ನಿನಗೆ ಕಾರು ಬರುತ್ತೆ, ನಿನಗೆ ಬಂಗ್ಲಾ ಬರುತ್ತೆ, ನಿನಗೆ ಸೈಟ್ ಬರುತ್ತೆ, ನೀನು ದೊಡ್ಡ ವ್ಯಕ್ತಿ ಆಗ್ಬಿಡುತ್ತೀಯಾ ಅಂತ ಲೌಕಿಕವಾದ ಕಾರ್ಯಗಳನ್ನೇ ಅನೇಕರಿಗೆ ಬೋಧನೆ ಮಾಡ್ತಾ ಇರ್ತಾರೆ. ಯೇಸು ಕ್ರಿಸ್ತನು ಕೇವಲ ಈ ಲೌಕಿಕವಾದ ಕಾರ್ಯಗಳನ್ನು ಕೊಡುವುದಕ್ಕಾಗಿ ಬರಲಿಲ್ಲ, ಆದರೂ ನಮಗೆ ಕೊಡುವುದಕ್ಕೆ ಬಂದಿದ್ದು ನಿತ್ಯ ಜೀವವನ್ನ. ಹಾಗಾದ್ರೆ ಈ ಲೌಕಿಕವಾದ ಕಾರ್ಯಗಳ ವಿಷಯವಾಗಿ ಏನು? ಆದ್ರೂ ನಮಗೆ ಏನ್ ಬೇಕೋ ಎಲ್ಲವನ್ನು ಮಾಡ್ತಾರೆ, ಆದ್ರೆ ನಿಮ್ಮನ್ನ ಗಮನ ಇರಬೇಕಾಗಿರೋದು ದೇವರ ಮೇಲೆ, ಆದ್ರೆ ನಮಗೆ ಕೊಡುವಂತ ಜೀವದ ಮೇಲೆ. ಹಲ್ಲೆಲೂಯಾ. ನಿಮಗೆ ಎಷ್ಟೇ ದುಡ್ಡಿದ್ರು ಆ ದುಡ್ಡನ್ನ ಯೇಸು ಕ್ರಿಸ್ತನಿಗಾಗಿ ಕಳೆದುಕೊಳ್ಳೋದಕ್ಕೆ ನೀವು ಸಿದ್ಧರಿರಬೇಕು. ಇವತ್ತು ನಿಮಗೆ ತುಂಬಾ ದುಡ್ಡು ಬರುತ್ತೆ ಅಂತ ಜನರಿಗೆ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ನಿಮ್ ದುಡ್ಡೆಲ್ಲ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಕಳೆದುಕೊಳ್ಳೋದಕ್ಕೆ ಸಿದ್ಧರಾಗಿರಿ ಅಂತ ಹೇಳಿದ್ರೆ ಎಷ್ಟು ಜನ ಸಂತೋಷ ಪಡ್ತಾರೆ? ನಿಮಗೆ ಬೇಜಾರು ದುಡ್ಡು ಬರುತ್ತೆ, ಯಾರಿಗೆಲ್ಲ ಸಂತೋಷ ಕೈ ಎತ್ತಿ ಅಂದ್ರೆ ಎಲ್ಲರೂ ಕೈ ಎತ್ತಾರೆ. ನಿಮ್ ದುಡ್ಡೆಲ್ಲ ಹೊರಟೋಗುತ್ತೆ, ಯೇಸುವಿಗೆ ಸ್ತೋತ್ರ. ಎಷ್ಟು ಜನ ಕೈ ಎತ್ತಾರೆ? ಎಷ್ಟು ಜನ ಎತ್ತಾರೆ? ನೀವು ತುಂಬಾ ಶ್ರೀಮಂತರಾಗ್ತೀರಾ ಅಂತಂದ್ರೆ ಹಲ್ಲೆಲೂಯಾ ಸ್ತೋತ್ರ ಅಂತ ಎಷ್ಟು ಜನ ಹೇಳ್ತಾರೆ. ನಿಮ್ಮ ಐಶ್ವರ್ಯ ಎಲ್ಲ ಹೋಗಿ ನೀವು ಬಡವರಾಗ್ತೀರಾ, ಎಷ್ಟು ಜನ ಸಂತೋಷ ಅಂತ ಹೇಳಿದ್ರೆ ಎಷ್ಟು ಜನ ಸಂತೋಷ ಪಡೋದಕ್ಕೆ ಸಿದ್ಧರಿದ್ದಾರೆ. ಯೇಸು ಕ್ರಿಸ್ತನಿಂದ ಹೊಂದಿಕೊಳ್ಳೋದಲ್ಲ, ಆತನಿಗೋಸ್ಕರ ಕಳೆದುಕೊಳ್ಳೋದಕ್ಕೂ ನೀವು ಸಿದ್ಧರಾಗಿರಬೇಕು. ಅವನೇ ದೇವರನ್ನು ಪ್ರೀತಿಸುವವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮೀನನ್ನು ಒದಗಿಸಿಕೊಟ್ಟು ಕಟ್ಟೆ ಕಡೆಗೆ ಹೇಳಿದೇನು, ಅದೆಲ್ಲ ಬಿಟ್ಬಿಡಿ, ನನ್ನ ಹಿಂದೆ ಬನ್ನಿ ಅಂತ. ಆದ್ರೆ ನಮಗೆ ಮೀನನ್ನು ಒದಗಿಸುತ್ತಾರೆ, ಆದ್ರೆ ಆತನಿಗಾಗಿ ಆ ಮೀನನ್ನು ಬಿಡೋದಕ್ಕೆ ನೀವು ಸಿದ್ಧರಿದ್ದೀರಾ? ಯೇಸು ಕ್ರಿಸ್ತನಿಗಾಗಿ ಎಲ್ಲವನ್ನು ಬಿಡೋದಕ್ಕೆ ನಾನು ನೀವು ಸಿದ್ಧರಿರಬೇಕು. ಹಲ್ಲೆಲೂಯಾ. ಆದ್ರೆ ಅನೇಕರು ಈ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ವಿರುದ್ಧವಾದ ಉಪದೇಶಗಳು ಮಾಡ್ತಾರೆ. ಕೇವಲ ಆಶೀರ್ವಾದ, 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 ಆಶೀರ್ವಾದ. ದೇವರನ್ನು ಆಶೀರ್ವದಿಸುವಂತವರೇ, ಮೇಲೆ ತರುವಂತವರೇ. ಆದ್ರೆ ಆ ಆಶೀರ್ವಾದಗಳನ್ನ ಯೇಸು ಕ್ರಿಸ್ತನಿಗಾಗಿ ಕಳೆದುಕೊಳ್ಳೋದಕ್ಕೂ ನೀವು ಸಿದ್ಧರಿರಬೇಕು. ಅವನೇ ದೇವರನ್ನ ಪ್ರೀತಿ ಮಾಡುವಂತವನು. ಆಗ ನಾವೇನ್ ಮಾಡ್ಬೇಕಂದ್ರೆ ಜನಗಳನ್ನ ಲೋಕದ ಆಶೆ, ಆಶೀರ್ವಾದ ಇವುಗಳ ಕಡೆಗೆ ಸೇರಿಸಬಾರದು. ಜನಗಳನ್ನ ಯೇಸು ಕ್ರಿಸ್ತನ ಬಳಿಗೆ ನಾವು ಸೇರಿಸಬೇಕು. ಯೇಸು ಕ್ರಿಸ್ತನಿಗಾಗಿ ಎಲ್ಲವನ್ನು ಕಳೆದುಕೊಳ್ಳೋದಕ್ಕೂ ಜನಗಳು ಸಿದ್ಧರಿರಬೇಕು. ಆ ರೀತಿಯಾಗಿ ನಾವು ಕರ್ತನ ಬಳಿಗೆ ಜನಗಳನ್ನು ಸೇರಿಸುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಈ ವಿಷಯದಲ್ಲಿ ನಾನು ನೀವು ಗಮನವಾಗಿರೋಣ. ನಾವೆಲ್ಲ ಎದ್ದು ಕಣ್ಣಲ್ಲಿ ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಈ ದಿವಸ ಗರಿಗಳ ಹಬ್ಬವನ್ನು ಆಚರಿಸುವಂತ ದಿವಸ, ಯೇಸು ಕ್ರಿಸ್ತನು ರಾಜನಾಗಿ ಯೆರೂಸಲೇಮನ್ನ ಪ್ರವೇಶ ಮಾಡಿದಂತಹ ದಿವಸ. ಆ ದಿವಸದಲ್ಲಿ ಆತನು ಮಾಡಿದಂತ ಒಂದು ಕಾರ್ಯ, ತಾನು ಯೆರೂಸಲೇಮಿನ ಸಮೀಪಕ್ಕೆ ಬರುತ್ತಲೇ ದೂರದಲ್ಲಿ ಹಳ್ಳಿಯಲ್ಲಿ ಕಟ್ಟಲ್ಪಟ್ಟಿದ್ದಂತ ಕತ್ತೆಗಳನ್ನ ತಾನು ಕಂಡುಕೊಂಡನು. ನನ್ನನ್ನು, ನಿಮ್ಮನ್ನು ಇವತ್ತು ಯೇಸು ಕ್ರಿಸ್ತನು ಅರಿತಿರುವನು. ಮನುಷ್ಯರಿಗೆ ನಮ್ಮ ಬಗ್ಗೆ ತಿಳಿಯದಿರಬಹುದು, ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು. ಆದ್ರೆ ಯೇಸು ಕ್ರಿಸ್ತನಿಗೆ ನನ್ನ ನಿಮ್ಮ ಕುರಿತಾಗಿ ತಿಳಿದದೆ. ನಾವು ಯಾವುದರ ಮೂಲಕವಾಗಿ ಹಾದು ಹೋಗುತ್ತಾ ಇದ್ದೇವೆ, ಯಾವ ಸ್ಥಿತಿಯಲ್ಲಿದ್ದೇವೆ, ಅದನ್ನು ಯೇಸು ಕ್ರಿಸ್ತನು ಚೆನ್ನಾಗಿ ಅರಿತಿದ್ದಾನೆ. ಅದೇ ರೀತಿಯಾಗಿ ನಾವು ಇತರರನ್ನು ಅರಿಯುವ ಹಾಗೆ ಆತನು ಮಾಡುತ್ತಾನೆ. ಹಾಗೆಯೇ ತಾನು ಆ ಕಥೆಗಳನ್ನ ಕಟ್ಟಲ್ಪಟ್ಟವಾಗಿರುವುದಾಗಿ ತಿಳಿದು ಸುಮ್ಮನಿರಲಿಲ್ಲ, ಅವುಗಳನ್ನು ಬಿಡಿಸುವಂತೆ ಅಪೊಸ್ತಲರನ್ನು ಕಳುಹಿಸಿದನು. ಇವತ್ತು ನಾನು ನೀವು ಏನೇ ಕಾರ್ಯದಿಂದ ಒಂದು ವೇಳೆ ಕಟ್ಟಲ್ಪಟ್ಟಿದ್ದವರು ಸಹ ಅವುಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಯೇಸು ಕ್ರಿಸ್ತನ ನಮ್ಮ ಬಳಿಗೆ ಬರುವನು. ಇವತ್ತು ನೀವು ಯಾವುದರಿಂದ ಒಂದು ವೇಳೆ ಕಟ್ಟಲ್ಪಟ್ಟಿದ್ದರೆ ಯೋಚನೆ ಮಾಡಿ. ಪಾಪದಿಂದ ಕಟ್ಟಲ್ಪಟ್ಟಿದ್ದಾರೆ, ಅದರಿಂದ ಆತನು ಇವತ್ತು ನಿಮ್ಮನ್ನು ಬಿಡಿಸುವನು. ರೋಗದಿಂದ ನೀವು ಕಟ್ಟಲ್ಪಟ್ಟಿದ್ದಾರೆ, ಅದರಿಂದ ಆತನು ಇವತ್ತು ನಿಮ್ಮನ್ನು ಬಿಡಿಸುವನು. ಅಂಧಕಾರದ ಕ್ರಿಯೆಗಳಿಂದ ನೀವು ಕಟ್ಟಲ್ಪಟ್ಟಿದ್ದಾರೆ, ಅವುಗಳಿಂದ ನಿಮ್ಮನ್ನು ಆತನು ಇವತ್ತು ಬಿಡಿಸುವನು. ಒಂದು ವೇಳೆ ಹಣಕಾಸು ಸಮಸ್ಯೆ, ಕೆಲಸ ಕಾರ್ಯ ಇಕ್ಕಟ್ಟಿಗಳಿಂದ ನೀವು ಬದುಕುತ್ತಾ ಇದ್ದಾರೆ, ಅವುಗಳಿಂದ ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆಗೊಳಿಸುವನು. ಏನೇ ಕಾರ್ಯಗಳಿಂದ ಒಂದು ವೇಳೆ ನೀವು ಕಟ್ಟಲ್ಪಟ್ಟವர்களಾಗಿದ್ದರೂ ಸಹ ಯೇಸು ಕ್ರಿಸ್ತನು ಇಂದಿಗೆ ನಿಮ್ಮನ್ನು ಬಿಡುಗಡೆಗೊಳಿಸಿ ನಿಮ್ಮನ್ನು ಆಶೀರ್ವದಿಸುವನು. ಆ ಕಥೆಗಳನ್ನ ಅಂದಿಗೆ ಬಿಡುಗಡೆಗೊಳಿಸಿದ ಕರ್ತನು ಇವತ್ತು ಕಟ್ಟಲ್ಪಟ್ಟವர்களಾಗಿದ್ದ ನಿಮ್ಮನ್ನು ಸಹ ಆತನು ಬಿಡುಗಡೆಗೊಳಿಸುವನು. ಅದೇ ರೀತಿಯಾಗಿ ಆ ಕಥೆಗಳನ್ನ ಆತನು ಬಿಡಿಸುವುದಕ್ಕೆ ಕಾರಣ ಅವುಗಳು ತನ್ನ ಬಳಿಗೆ ಬರಬೇಕಂತ ಹೇಳಿ, ಅವುಗಳು ಸುತ್ತಿ ತಿರುಗಾಡಿ ಮನಸ್ಸಿಗೆ ಬಂದ ಹಾಗೆ ಊರೆಲ್ಲ ಓಡಾಡಿಕೊಂಡಿರಲಿ ಎನ್ನುವುದಕ್ಕಾಗಿ ಯೇಸು ಕ್ರಿಸ್ತನು ಅವುಗಳನ್ನ ಬಿಡುಗಡೆಗೊಳಿಸಲಿಲ್ಲ. ಆತನು ಅವುಗಳನ್ನು ಬಿಡುಗಡೆಗೊಳಿಸಿದ್ದು ತನ್ನ ಬಳಿಗೆ ಅವುಗಳು ಬರಲೇ ಎಂಬುದಾಗಿ. ಇವತ್ತು ನನ್ನನ್ನ ನಿಮ್ಮನ್ನ ಯೇಸು ಕ್ರಿಸ್ತನ ಬಿಡುಗಡೆಗೊಳಿಸುವುದಕ್ಕೆ ಉದ್ದೇಶ ನಾವು ಮನಸ್ಸಿಗೆ ಬಂದ ಹಾಗೆ ಸುತ್ತಿ ತಿರುಗಾಡಿ ಬರಿಕೆ ಹೋಗುವುದಕ್ಕಾಗಿ ಅಲ್ಲ. ಯೇಸುವಿನ ಬಳಿಗೆ ನಾವು ಬರಬೇಕು, ಆತನ ಸನ್ನಿಧಿಗೆ ನಾವು ಬರಬೇಕು, ಆತನ ಆಲಯಕ್ಕೆ ನಾವು ಬರಬೇಕು, ಆತನ ಪಾದ ಬಳಿಗೆ ನಾವು ಬರಬೇಕೆನ್ನುವುದಕ್ಕೋಸ್ಕರವಾಗಿ ಅನೇಕರು ದಿವಸ ಯೇಸು ಕ್ರಿಸ್ತನ ಬಿಡುಗಡೆ ಹೊಂದಿಕೊಂಡು ಲೋಕದಲ್ಲಿ ಸುತ್ತಿ ತಿರುಗಾಡುತ್ತಾ ಇದ್ದಾರೆ. ನಾನು ನೀವು ಆ ರೀತಿಯಾಗಿರಬಾರದು. ಯೇಸುವೇ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಎಂಬುದಾಗಿ ಯೇಸುವಿನ ಬಳಿಗೆ ನಾನು ನೀವು ಬರುವಂತವರಾಗಿರಬೇಕು. ನಾವು ಯಾವ ರೀತಿಯಾಗಿದ್ದೇವೆ ಯೋಚನೆ ಮಾಡೋಣ.
ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಆದರೆ ದಾರಿ ತಪ್ಪಿ ಹಣ, ಆಸ್ತಿ, ಐಶ್ವರ್ಯ ಎಂಬುದಾಗಿ ಹೇಳಿ ಹೊರಟು ಹೋಗುವಂತವರಾಗಿರಬಾರದು. ಈ ದಿವಸಗಳಲ್ಲಿ ಅನೇಕರು ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನ ಕೊಡುವಂತ ಆಶೀರ್ವಾದಗಳನ್ನು ಹೊಂದಿಕೊಂಡು ಆಶೀರ್ವಾದಗಳಲ್ಲಿಯೇ ಮುಳುಗಿ ಹೋಗಿದ್ದಾರೆ. ಅವರ ಚಿಂತೆ ಇಲ್ಲ, ಕೇವಲ ಆಶೀರ್ವಾದವೇ. ಇನ್ನು ಹಣವನ್ನು ಹೆಚ್ಚು ಯಾವ ರೀತಿ ಮಾರೋಣ, ಇನ್ನು ಹೆಚ್ಚಾದ ಐಶ್ವರ್ಯವಂತರು ಯಾವ ರೀತಿಯಾಗಿ ಆಗೋಣ, ಇನ್ನು ಯಾವ ರೀತಿಯಾಗಿ ನಾವು ಮೇಲೆ ಬರೋಣ ಎಂಬುದಾಗಿ. ಆದ್ರೆ ನಾನು ಇನ್ನು ಯಾವ ರೀತಿಯಾಗಿ ಹೆಚ್ಚಾಗಿ ದೇವರನ್ನು ಪ್ರೀತಿಸಲಿ, ಇನ್ನು ಯಾವ ರೀತಿಯಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯಲಿ, ಇನ್ನು ಯಾವ ರೀತಿಯಾಗಿ ದೇವರನ್ನ ಆಸಕ್ತಿಯಿಂದ ಹುಡುಕಲಿ, ಯಾವ ರೀತಿಯಾಗಿ ಇನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿ, ಇನ್ನು ಯಾವ ರೀತಿಯಾಗಿ ವಾಕ್ಯಗಳನ್ನು ಹೆಚ್ಚಾಗಿ ಓದಲಿ, ಕರ್ತನೆಗಾಗಿ ನಾನು ಇನ್ನು ಯಾವ ರೀತಿಯಾಗಿ ಹೆಚ್ಚಾಗಿ ಸೇವೆಗಳನ್ನು ಮಾಡಲಿ ಎನ್ನುವುದರ ಕುರಿತಾಗಿ ಅನೇಕರಿಗೆ ಚಿಂತೆ ಇಲ್ಲ. ಇನ್ನು ಯಾವ ರೀತಿಯಾಗಿ ಹೆಚ್ಚಾಗಿ ಹಣವನ್ನು ಸಂಪಾದಿಸಲಿ, ಯಾವ ರೀತಿಯಾಗಿ ದೊಡ್ಡ ಕೆಲಸಗಳನ್ನ ಮಾಡಲಿ ಎಂಬುದಾಗಿ ಲೌಕಿಕವಾದ ಕಾರ್ಯಗಳನ್ನು ಮಾತ್ರವೇ ಚಿಂತೆ ಮಾಡಿ ಬದುಕುತ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗೆ ಬಳಿಗೆ ಬಂದವರ ರೀತಿಯಲ್ಲಿಯೇ ಅವರು ಬೇರೆ ಕಡೆಯಲ್ಲಿ ಹೊರಟು ಹೋಗಿದ್ದಾರೆ. ನಾನು ನೀವು ಆ ರೀತಿ ಆಗಿರಬಾರದು. ನಮ್ಮ ಚಿಂತೆ ಯೋಚನೆಗಳೆಲ್ಲವೂ ಕರ್ತನ ಮಾತ್ರವೇ. ಆತನೊಡನೆ ನಾನು ಸಂಚರಿಸಬೇಕು, ಆತನನ್ನು ಹುಡುಕಬೇಕು, ಆತನಿಗಾಗಿ ನಾನು ಜೀವಿಸಬೇಕು. ನನ್ನ ಲೌಕಿಕ ಕಾರ್ಯಗಳನ್ನ ಕರ್ತನ ನೋಡಿಕೊಳ್ಳುವನು. ಆತನು ತಕ್ಕ ಸಮಯದಲ್ಲಿ ನನ್ನನ್ನು ಯಾವ ರೀತಿ ಆಶೀರ್ವದಿಸಿ ಮೇಲೆ ತರಬೇಕು ಆ ರೀತಿಯಾಗಿ ತರುವನು. ಆದರೆ ನಾನಿರುವುದು ಅವುಗಳಿಗಾಗಿಲ್ಲ, ನಾನಿರುವುದು ಕರ್ತನಿಗೋಸ್ಕರವಾಗಿ ಎನ್ನುವ ರೀತಿಯಲ್ಲಿ ನಾನು ನೀವು ಬದುಕುವಂತವர்களಾಗಿ ಇರಬೇಕು. ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ ಯೋಚನೆ ಮಾಡಿ ನೋಡೋಣ. ಆತನು ನಮ್ಮನ್ನು ಬಿಡುಗಡೆಗೊಳಿಸುವುದು ಮಾತ್ರವಲ್ಲ, ನಮ್ಮನ್ನು ಆತನ ಬಳಿಗೆ ಕರೆತರುವುದು ಮಾತ್ರವಲ್ಲ, ಅನೇಕರನ್ನ ಬಿಡುಗಡೆಗೊಳಿಸುವ ಹಾಗೆ ನಮ್ಮನ್ನು ಕಳುಹಿಸುವನು. ಅವರನ್ನ ನಾವು ಬಿಡುಗಡೆಗೊಳಿಸಿ ಯೇಸು ಕ್ರಿಸ್ತನ ಬಳಿಗೆ ತರಬೇಕು. ಅವರನ್ನ ನಮ್ಮ ಬಳಿಯಲ್ಲಿ ಸೇರಿಸಿಕೊಳ್ಳಬಾರದು. ಜನಗಳಿಗೆ ನಮ್ಮನ್ನ ಮುಖ್ಯತ್ವ ಮಾಡಿಕೊಳ್ಳಬಾರದು. ಜನಗಳಿಗೆ ಯೇಸುವನ್ನ ಮುಖ್ಯತ್ವಗೊಳಿಸಬೇಕು. ಆತನಿಲ್ಲದೆ ನೀವಿಲ್ಲ ಎನ್ನುವುದನ್ನು ಜನಗಳಿಗೆ ನಾವು ತೋರಿಸಿಕೊಡಬೇಕು. ಅದೇ ರೀತಿಯಾಗಿ ಅನೇಕರು ಜನಗಳನ್ನು ತಪ್ಪಾದ ಉಪದೇಶ ಮಾಡಿ ಕೇವಲ ಆಸ್ತಿ, ಐಶ್ವರ್ಯ, ಹಣ ಎಂಬುದಾಗಿ ಜನಗಳನ್ನು ದಾರಿ ತಪ್ಪಿಸುತ್ತಾ ಇದ್ದಾರೆ. ನಾವು ಜನಗಳನ್ನು ಬಿಡಿಸಿ ಆಸ್ತಿ, ಹಣ, ಐಶ್ವರ್ಯಕ್ಕಾಗಿ ಅಲ್ಲ, ಯೇಸುವಿನ ಕಡೆಗೆ ಶಿಲುಬೆಯನ್ನು ಹೊತ್ತು ಆತನ ಹಿಂದಿನಲ್ಲಿ ಹೋಗುವುದನ್ನ ಜನಗಳಿಗೆ ನಾವು ಕಲಿಸುವಂತವರಾಗಿರಬೇಕು. ಹಣವನ್ನು ಹೊತ್ತು ವಂಚಿಸಿ ಹೋಗುವಂತವರಾಗಿ ಅನೇಕರು ಮಾಡುತ್ತಾ ಇದ್ದಾರೆ. ನಾವು ಆ ರೀತಿಯಾಗಿರದ ಹಾಗೆ ಗಮನವಾಗಿರೋಣ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸುವ ಆತನಾಗಿ ಬರುವನು. ಈ ದಿವಸ ನಮ್ಮನ್ನು ಬಿಡುಗಡೆಗೊಳಿಸುವನು. ಆತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿದಂತ ಈ ಒಂದು ಬೆಳಗಿನ ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ಏಸಪ್ಪ, ನೀವು ಆ ದಿವಸದಲ್ಲಿ ಕತ್ತೆಯ ಮರಿಯನ್ನ ಬಿಡುಗಡೆಗೊಳಿಸಿ ಕರೆತರಿಸಿ ನೀವು ಅದರ ಮೇಲೆ ಅರಸನಾಗಿ ಕುಳಿತು ಯೆರೂಸಲೇಮನ್ನು ಪ್ರವೇಶಿಸಿದಿರಿ ಸ್ತೋತ್ರ. ದೂರದಲ್ಲಿದ್ದಂಥ ಕತ್ತೆಗಳನ್ನ ನೀವು ಅರಿತಿರಿ ಸ್ತೋತ್ರ. ಈ ದಿವಸದಲ್ಲಿ ತಂದೆಗೆ ನಮ್ಮನ್ನು ಅರಿತಿರಿದಿರಿ, ಅದಕ್ಕಾಗಿ ಸ್ತೋತ್ರ. ಆ ದಿವಸಗಳಲ್ಲಿ ಆ ಕತ್ತೆಗಳನ್ನ ಬಿಡುಗಡೆಗೊಳಿಸಿದಿರಿ, ಅದಕ್ಕಾಗಿ ಸ್ತೋತ್ರ. ಈ ದಿವಸ ನಮ್ಮನ್ನು ಬಿಡುಗಡೆಗೊಳಿಸುವಿರಿ, ಅದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಈ ವಾಕ್ಯ ಸಂದೇಶವನ್ನು ಕೇಳಿದ ನಿಮ್ಮ ಜನಗಳು ಏನೇ ಕಾರ್ಯಗಳಿಂದ ಕಟ್ಟಲ್ಪಟ್ಟವರಾಗಿದ್ದರು, ಇಂದಿಗೆ ತಂದೆಯೇ ನಮ್ಮನ್ನು ಬಿಡುಗಡೆಗೊಳಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆ ಕತ್ತೆಗಳಿಗೆ ಅಂದಿಗೆ ಬಿಡುಗಡೆಯ ದಿವಸ, ನಿಮ್ಮ ಜನಗಳಿಗೆ ಇಂದಿಗೆ ಬಿಡುಗಡೆಯ ದಿವಸವಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಏಸಪ್ಪ, ಪಾಪದ ಕಟ್ಟೆಗಳಿಂದ ಬಿಡುಗಡೆಗೊಳಿಸಿರಿ, ರೋಗದ ಕಟ್ಟೆಗಳಿಂದ ಬಿಡುಗಡೆಗೊಳಿಸಿರಿ, ಸಾಲ ಬಾರಿಗಳ ಕಟ್ಟೆಗಳಿಂದ ಬಿಡುಗಡೆಗೊಳಿಸಿರಿ ತಂದೆಯೇ. ಮಾಟ ಮಂತ್ರಗಳು, ಅಂಧಕಾರದ ಕ್ರಿಯೆಗಳಿಂದ ಬಿಡುಗಡೆಗೊಳಿಸಿರಿ. ಏನೇ ಕಾರ್ಯಗಳಿಂದ ನಿಮ್ಮ ಜನರಿಗೆ ಕಟ್ಟಲ್ಪಟ್ಟಿದ್ದರೂ ಸಹ ಯೇಸುವಿನ ನಾಮದಲ್ಲಿ ಅವುಗಳು ಇಂದಿಗೆ ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ತಂದೆಯೇ, ತಮ್ಮನ್ನು ಬಿಡುಗಡೆ ಮಾಡುವುದಲ್ಲ, ಅನೇಕರನ್ನ ಬಿಡುಗಡೆ ಮಾಡುವಂತವರಾಗಿ ತಮ್ಮನ್ನು ಬದಲಾಯಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಆತ್ಮದಿಂದ ಹೇರಳವಾಗಿ ಅಭಿಷೇಕಿಸಿ ತಾವು ಹೊರಟು ಹೋಗಿ ಪ್ರಾರ್ಥಿಸುವಾಗ ಅನೇಕರಿಗೆ ಬಿಡುಗಡೆಗಳು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ತಂದೆಯೇ, ಅದರಂತೆ ನಾವು ಜನಗಳನ್ನು ಬಿಡಿಸಿ ನಿಮ್ಮ ಬಳಿಗೆ ಸೇರಿಸಬೇಕು. ನಮ್ಮನ್ನು ನಾವು ಮಹಿಮೆ ಪಡಿಸಿಕೊಳ್ಳಬಾರದು, ನಿಮ್ಮನ್ನು ಮಹಿಮೆ ಪಡಿಸಬೇಕು. ಜನಗಳು ನಮ್ಮನ್ನು ಹುಡುಕಬಾರದು, ಜನಗಳು ಯೇಸುವನ್ನು ಹುಡುಕಬೇಕು. ಆ ರೀತಿಯಾಗಿ ತಂದೆ ಜನಗಳನ್ನ ನಿಮ್ಮ ಬಳಿಗೆ ಸೇರಿಸುವಂತೆ ನಮಗೆ ಸಹಾಯ ಮಾಡಿರಿ ತಂದೆಯೇ. ಅದರ ಹಾಗೆ ಜನಗಳನ್ನ ಹಣಕ್ಕೋ, ಆಸ್ತಿಗೋ, ಐಶ್ವರ್ಯಕ್ಕೋ, ಈ ಲೋಕದ ತಂದೆಯೇ ಮಾಯೆಯ ಕಡೆಗೂ ನಾವು ತಿರುಗಿಸದೆ ಜೀವವನ್ನು ಕೊಡುವಂತ ಯೇಸುವಿನ ಕಡೆಗೆ ತಿರುಗಿಸುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಲೋಕದ ಕಾರ್ಯಗಳನ್ನು ಕರ್ತನ ನೋಡಿಕೊಳ್ಳುವುದು, ಆದರೆ ನಮ್ಮ ಕಣ್ಣುಗಳು ಕರ್ತನ ಮೇಲೆ ಇರಬೇಕು. ಆ ರೀತಿಯಾಗಿ ಜನಗಳನ್ನು ತಿರುಗಿಸುವಂತೆ ನಮಗೆ ಸಹಾಯ ಮಾಡಿರಿ ತಂದೆಯೇ. ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಹಸ್ತಕ್ಕೆ ತಂದೆಯನ್ನು ಒಪ್ಪಿಸಿರುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಗೆ. ಆಮೇನ್, ಆಮೇನ್.